मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते त्रिकृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. ನಿನ್ನೆ ನಾವು ನೋಡಿದೆವು. ನೋಡಿ, ಆ ಋಷಿಗಳು ಕೃಷ್ಣನ ತಂದೆ ತಾಯಿಗಳಿಗೆ ಅವರು ಉಪದೇಶ ಮಾಡಿದ್ದು ಸಮಸ್ತ ಗೃಹಸ್ಥರಿಗೆ, ಮತ್ತು ಜಗತ್ತಿನಲ್ಲಿ ಧರ್ಮಾರ್ಥ ಕಾಮಗಳನ್ನು ಪೂರ್ಣವಾಗಿ ಅನುಭವಿಸಲಿಕ್ಕೆ ಅಂತ ಇರೋದು ಗೃಹಸ್ಥರಿಗೆ ಮಾತ್ರ. ಸನ್ಯಾಸಿಗಳಿಗೆ ಧರ್ಮ ಉಂಟು, ಮೋಕ್ಷ ಉಂಟು, ಅರ್ಥಕಾಮಗಳಿಲ್ಲ. ಹೀಗಾಗಿ ಧರ್ಮ, ಅರ್ಥ, ಕಾಮ ಇವುಗಳ ಹಿನ್ನೆಲೆಯಲ್ಲಿಯೇ ನಮ್ಮ ಇಡೀ ದಿವಸವನ್ನು ನಾವು ವಿಭಾಗ ಮಾಡಿಕೊಂಡಿದ್ದೇವೆ. ಬೆಳಗ್ಗೆ ಧರ್ಮಕ್ಕೆ, ಮಧ್ಯಾಹ್ನ ಅರ್ಥ, ಸಂಜೆ ಕಾಮ ಅಥವಾ ರಾತ್ರಿ ಕಾಮ, ಈ ರೀತಿ ವಿಭಾಗ ಮಾಡಿಕೊಂಡಿದ್ದೇವೆ. ಮತ್ತು ವಯಸ್ಸನ್ನು ಅದೇ ರೀತಿ ವಿಭಾಗ ಮಾಡಿಕೊಂಡಿದ್ದೇವೆ. ನಮ್ಮ ವಯಸ್ಸು ಚಿಕ್ಕಂದಿನಲ್ಲಿ ಧರ್ಮ, ಆಮೇಲೆ ವಯಸ್ಸಾಯಿತು ಅರ್ಥ, ಕಾಮ, ಧರ್ಮ, ಈ ರೀತಿ ಧರ್ಮಾರ್ಥ ಕಾಮಗಳನ್ನು ಜೋಡಿ ಜೋಡಿಯಾಗಿ ಅನುಭವಿಸಿಕೊಂಡು ಹೋಗ್ತಾ ಇದ್ದೇವೆ. ಅದರಿಂದಾಗಿ ಅವನು ಹೇಳೋದು, ಆ ಋಷಿಗಳು ಹೇಳೋದು, ಋಣೈಸ್ತ್ರಿಭಿರ್ದ್ವಿಜೋ ಜಾತೋ ದೇವರ್ಷಿ ಪಿತೃಣಾಂ ಪ್ರಭೋ ಯಜ್ಞಾಧ್ಯಯನ ಪುತ್ರೈಸ್ತಾನ್ ಅನಿಸ್ತೀರ್ಯತ್ಯಜನ್ಪತೇತ್. ಮೂರು ಋಣಗಳ ಜೊತೆಗೆ ಮನುಷ್ಯ ಹುಟ್ಟುತ್ತಾನೆ. ಒಂದು ದೇವಋಣ, ಇನ್ನೊಂದು ಪಿತೃಋಣ, ಇನ್ನೊಂದು ಋಷಿ ಋಣ. ಈ ಜಗತ್ತಿನಲ್ಲಿ ಇರುವ ಜ್ಞಾನ ಮತ್ತು ವಿಜ್ಞಾನ ಏನಿದೆ ಅವುಗಳೆಲ್ಲವನ್ನು ನಾವು ಯಾವುದೋ ಒಂದು ರೀತಿಯಿಂದ ಪಡಿತೇವೆ. ಆದ್ದರಿಂದಾಗಿ ಋಷಿ ಋಣ ಇದೆ. ಇನ್ನು ತಂದೆ ತಾಯಿಗಳು ದೇಹ ಕೊಟ್ಟಿರ್ತಾರೆ, ಅವರ ಋಣ ಇದೆ, ಅದು ಪಿತೃಋಣ. ದೇವಋಣ, ಪಿತೃಋಣ. ದೇವಋಣ ಇಷ್ಟು ಅದ್ಭುತವಾದ ದೇಹದ ಒಳಗಡೆ ಅಭಿಮಾನಿ ದೇವತೆಗಳಾಗಿ ನಿಂತು ಅನೇಕ ಕೆಲಸಗಳನ್ನು ಅವರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮೂರು ಋಣಗಳು ಮನುಷ್ಯನ ಜೊತೆಗೇ ಹುಟ್ಟುತ್ತವೆ. ಮನುಷ್ಯ ಹುಟ್ಟಬೇಕಾದ್ರೇ ಈ ಋಣದ ಜೊತೆಗೆ ಹುಟ್ಟೋದು. ಆ ಹಿನ್ನೆಲೆಯಲ್ಲಿ ಹೊರಗಡೆಯ ಋಣ ಏನಿದೆ, ಏನೋ ಆರ್ಥಿಕವಾದ ಸಮಸ್ಯೆ ಬಂದಾಗ ಸಾಲ ಮಾಡ್ತೇವೆ, ಅದನ್ನು ಅಪ್ಪನಿಗೆ ತೀರಿಸಲಿಕ್ಕಾಗದೆ ಹೋದರೆ ಮಗ ತೀರಿಸಬೇಕು ಅಂತ ನಮ್ಮ ಪ್ರಾಚೀನ ಭಾರತದ ಪದ್ಧತಿ. ಆದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸು ಹೇಳ್ಕೊಡತ್ತೆ ನಮಗೆ, ವಯಸ್ಸಾಗ್ತಿದ್ದ ಹಾಗೆ ಜಾಸ್ತಿ ಸಾಲ ಮಾಡಿ ತೀರಿಸೋ ಅಗತ್ಯ ಇರಲ್ಲ ಅಂತ. ಹೀಗಾಗಿ ನಾವು ಇವತ್ತು ಏನು ಓದ್ತಾ ಇದ್ದೇವೆ, ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಿದೆ, ಈ ತರಹದ ಕಂತ್ರಿತನವನ್ನು ಹೇಳ್ಕೊಡುತ್ತೆ. ಅವತ್ತು ಇಷ್ಟು ಋಣ ಅದು ಹೊರಗಡೆ ಇದ್ದಾದರೂ ತೀರಿಸಬೇಕು. ಇನ್ನು ದೇಹದ ಒಟ್ಟಿಗೇ ಹುಟ್ಟುವ ಋಣವನ್ನು ಎಷ್ಟು ಕೇರ್ಫುಲ್ಲಾಗಿ ತೀರಿಸಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಹೊರಗಡೆಯ ಸಾಲವನ್ನು ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇಂತಹ ಮೂರ್ಖರು ಈ ಪ್ರಪಂಚದಲ್ಲಿ ಇರಲಿಕ್ಕೆ ಏನು ಕಾರಣ? ಪ್ರಾಚೀನ ಭಾರತದ ಹಿನ್ನೆಲೆಯಲ್ಲಿ ಮೂರು ಋಣಗಳನ್ನು ಆಂತರಿಕ ಋಣ ಅಂತ ತೆಗೆದುಕೊಳ್ಳದೇ ಇದ್ದದ್ರಿಂದ ಈ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ, ಆ ಎಲ್ಲ ಋಷಿಗಳು ಋಣೈಸ್ತ್ರಿಭಿರ್ದ್ವಿಜೋ ಜಾತೋ ದೇವರ್ಷಿ ಪಿತೃಣಾಂ ಪ್ರಭೋ. ಮೂರು ಋಣ ಜೊತೆಗೇ ಇರುತ್ತೆ. ಈ ಮೂರು ಋಣ ಜೊತೆಗಿದ್ದಾಗ ಅದನ್ನು
ಋಷಿ ಋಣ ಅಂತಂದಾಗ ನಾವು ಅಧ್ಯಯನದಿಂದ ಋಷಿಗಳ ಋಣವನ್ನು ಮುಟ್ಟಿಸಬೇಕು. ಯಾಕೆಂದರೆ ಜ್ಞಾನ ಕೊಟ್ಟಿದ್ದಾರೆ, ಕೊಟ್ಟ ಜ್ಞಾನವನ್ನು ನಾವು ಸರಿಯಾಗಿ ಪಡಿದೇ ಹೋದರೆ ಅದು ನಮ್ಮ ತಪ್ಪಾಗುತ್ತೆ. ಆದ್ದರಿಂದಾಗಿ ಋಷಿ ಋಣ ಅದನ್ನು ತೀರಿಸಬೇಕು. ಅದಕ್ಕಾಗಿ ವೇದಾಧ್ಯಯನವನ್ನು ಮಾಡಬೇಕು. ಇನ್ನು ದೇವಋಣ, ದೇವಋಣವನ್ನು ಯಜ್ಞದ ಮೂಲಕ ಕಳೆದುಕೊಳ್ಳಬೇಕು. ಆಮೇಲೆ ಪಿತೃಋಣ ಇದೆ, ಅದನ್ನು ಮುಂದಿನ ಪೀಳಿಗೆಯನ್ನು ರೂಪಿಸುವತ್ತ ನಡೆಯಬೇಕು. ಪುತ್ರ ಅಂತಂದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಆಗಬೇಕಾಗಿಲ್ಲ. ಯಾಕಂದರೆ ಸನ್ಯಾಸಿಗಳಿಗೆ ಪುತ್ರ ಇಲ್ಲ. ಸನ್ಯಾಸಿಗಳಿಗೆ ಈ ವೃಂದಾವನ ಮಾಡಿದಾಗ ಅವರ ದಂಡವನ್ನು ಮುರಿದು ಅಲ್ಲಿ ಅವರ ಸುತ್ತ ಇಟ್ಟು ಆಮೇಲೆ ಒಂದು ಕೌಳಿಗೆ ಅವರು ದಿವಸ ಯೂಸ್ ಮಾಡುವ ಜಪದ ಪಾತ್ರೆಯನ್ನು ಇಡ್ತಾರೆ. ಅದರ ಅರ್ಥ ಅವರಿಗೆ ವಾರಸುದಾರ ಇಲ್ಲ. ಹಾಗಾದರೆ ಅವರ ಹತ್ರ ಪಿತೃಋಣ ಇರಲ್ವಾ? ಅವ್ರದ್ದು ದೇಹವೇ ತಾನೆ, ತಾಯಿಗೆ ನಮಸ್ಕಾರ ಮಾಡಲೇಬೇಕು ತಾನೆ. ಹಾಗಾದ್ರೆ ಅದೆಂಥದ್ದು? ಹೌದು, ಆದರೆ ಪುತ್ರ ಸಮಾನ ಶಿಷ್ಯರಿರ್ತಾರೆ. ಹೀಗೆ 3 ಋಣಗಳನ್ನು ಒಬ್ಬ ತೀರಿಸಿಕೊಳ್ಳಬೇಕು. ಈ 3 ಋಣಗಳನ್ನು, ದೇವಋಣ, ಋಷಿಋಣ, ಪಿತೃಋಣವನ್ನು ಯಜ್ಞ, ಅಧ್ಯಯನ, ದಾನ ಇವುಗಳ ಮೂಲಕ ತೀರಿಸಿಕೊಳ್ಳತಕ್ಕದ್ದು. ವಸುದೇವ ಭವಾನ್ನೂನಂ ಭಕ್ತ್ಯಾ ಬ್ರಹ್ಮಚರ್ಯ ಸುತಾಭ್ಯಾಂ ವೈ ಋಷಿಪಿತ್ರೋರ್ಮಹಾಮುನೆ ಜಜ್ಞೈರ್ದೇವರಣಮನ್ಮುಚ್ಯ ನಿರ್ಋಣೋ ಶರಣೋ ಭವೇತ್. ಈ ಋಣಗಳನ್ನು ದಾಟುವ ಬಗೆ ಹೇಗೆ ಅಂದರೆ ವಾನಪ್ರಸ್ಥನಾಗಬೇಕು, ಇಲ್ಲವೇ ಸನ್ಯಾಸಿ ಆಗಬೇಕು. ಸನ್ಯಾಸಿಯಾದಾಗ ಇವುಗಳ ಬಂಧನ ಅನ್ನೋದಿರಲ್ಲ. ಈ ಹಿನ್ನೆಲೆಯಲ್ಲಿ ನಿರ್ಋಣೋ ಭವೇತ್, ಋಣವನ್ನು ದಾಟ್ತಾನೆ. ಯಾವಾಗ ಋಣ ದಾಟೋದು? ದೇವರ ಧ್ಯಾನ ಮಾಡಬೇಕಾದಾಗ ಇದೆಲ್ಲ ಕಾಡೋಲ್ಲ. ದೇವರ ಕಡೆ ಹೋಗಬೇಕಾದ್ರೆ ಈ ಯಾವ ಋಣವೂ ಕಾಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ವಸುದೇವ, ನಿನ್ನ ಗಾರ್ಹಸ್ಥ್ಯ ಧರ್ಮದ ಪ್ರಶ್ನೆಗೆ ನಮ್ಮ ಉತ್ತರ. ವಸ್ತುತಃ ನಿನ್ನ ಮಗ ಶ್ರೀಕೃಷ್ಣನನ್ನು ಮಗನಾಗಿ ಪಡೆದು ಈ ರೀತಿ ಪ್ರಶ್ನೆಯೇ ಮಾಡಬಾರದು. ಕರ್ಮಣ ಕರ್ಮ ನಿರಹಾರ ಅಂತ ಪ್ರಶ್ನೆ ಮಾಡಬಾರದು. ಆದರೆ ದೇವಮಾಯೆ ನಿನ್ನನ್ನು ಈ ರೀತಿ ಕವಿದಿದೆ. ಇದು ಉತ್ತರ. ವಸುದೇವ ಭವಾನ್ನೂನಂ ಭಕ್ತ್ಯಾ ಪರಮಯಾ ಹರಿಂ ಜಗತಾಮೀಶ್ವರಂ ಭೇಜೆ ಸ ಯದ್ವಾಂ ಪುತ್ರತಾಂ ಗತಃ. ವಸುದೇವ, ನೀನು ಸಿದ್ಧನಿದ್ದಿ. ಯಾಕೆ ಅಂದರೆ ಈ ಎಲ್ಲ ಪದಾರ್ಥಗಳಿಂದ, ಈ ಎಲ್ಲ ಧ್ಯಾನಾದಿಗಳಿಂದ, ಅಧ್ಯಯನದಿಂದ ಯಾವ ದೇವರನ್ನು ಪಡಿಬೇಕೋ ಆ ದೇವರು ಮಗನಾಗಿ ನಿನ್ನ ಹತ್ತಿರವೇ ಇದ್ದಾನೆ. ಅದರಿಂದಾಗಿ ಭಕ್ತಿಯಿಂದ ಸಿದ್ಧನಿದ್ದಿ ಅಂತ ಅವರು ಹೇಳಿದರು ಅನ್ನುವಲ್ಲಿಗೆ 72ನೇ ಅಧ್ಯಾಯ ಮುಗಿದಿದೆ. ಶ್ರೀ ಶುಕೌವಾಚ ಇತಿ ತದ್ವಚನಂ ಶ್ರುತ್ವಾ ವಸುದೇವೋ ಮಹಾಮನಾಃ ತಾನ್ ಋಷೀನ್ ಋತ್ವಿಜೋ ವೌರೇ ಮೂರ್ಧ್ನಾ ನಮ್ಯೋಪಸೃತ್ಯ ಚ. ಈ ರೀತಿಯಾಗಿ ಕುರುಕ್ಷೇತ್ರಕ್ಕೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸ್ನಾನಕ್ಕೆ ಅಂತ ಬಂದಾಗ ಪ್ರಾಸಂಗಿಕವಾಗಿ ಋಷಿಗಳ ಜೊತೆ ಮಾತನಾಡಿ ನಮಸ್ಕಾರ ಮಾಡಿ ಅವರಿಂದ ಈ ಮಾತನ್ನು ಕೇಳಿ ಕೃತಾರ್ಥನಾದ ತಯೇವ ಮೃಷಯೋ ರಾಜನ್ ವೃತಾ ಧರ್ಮೇಣ ಧಾರ್ಮಿಕಂ ತಸ್ಮಿನ್ನಯಾಜಯನ್ ಕ್ಷೇತ್ರೇ ಮಖೈರುತ್ತಮಕಲ್ಪಕೈ. ವಸುದೇವ ಕೃಷ್ಣನ ನೇತೃತ್ವದಲ್ಲಿ ಅನೇಕ ಯಾಗಗಳನ್ನು ಮಾಡಿದ. ತದ್ದೀಕ್ಷಾಯಾಂ ಪ್ರವೃತ್ತಾಯಾಂ ವೃಷ್ಣಯ ಪುಷ್ಕರಸ್ರಜಃ ಸ್ನಾತಾಸ್ಸುವಾಸಸೋ ರಾಜನ್ ರಾಜಾನಸ್ಸುಷ್ಫಲಂಕೃತಾ. ಆ ಯಜ್ಞಾದಿಗಳನ್ನು ಮಾಡಬೇಕಾದ್ರೆ ಯಾದವರು ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಚೆನ್ನಾಗಿ ಬಟ್ಟೆ ಉಟ್ಟುಕೊಂಡು ಅಲಂಕಾರ ಮಾಡಿಕೊಂಡು ಅಲ್ಲಿ ಯಜ್ಞದಲ್ಲಿ ಓಡಾಡ್ತಾ ಕೆಲಸಗಳನ್ನು ಮಾಡ್ತಾ ಇದ್ದರು. ತನ್ಮಹಿಷ್ಯಶ್ಚ ಮುದಿತಾ ನಿಷ್ಕಕಂಠ್ಯಸ್ಸುವಾಸಸಃ
ದೀಕ್ಷಾಶಾಲಾಮುಪಾಜಗ್ಮುಃ ಅಲಿಪ್ತಾ ವಸ್ತುಪಾಣಯ. ಕೃಷ್ಣನ 16,100 ಮಂದಿ 108 ಮಂದಿ ಹೆಂಡತಿಯರು ನಿಷ್ಕಕಂಠ್ಯ ಆಭರಣಗಳನ್ನು ತೊಟ್ಟು ಸುವಾಸಸಃ ಒಳ್ಳೆ ಬಟ್ಟೆಯನ್ನುಟ್ಟು ದೀಕ್ಷಾಶಾಲಾಂ ಉಪಾಜಗ್ಮುಹು ಯಜಮಾನ ಪತ್ನಿ ಶಾಲಾ ಅಂತಲೇ ಒಂದಿರುತ್ತೆ. ಅದು ಯಜ್ಞ ಅನ್ನೋದು ಯಾವತ್ತೂ ಊರ ಹೊರಗಡೆ ಮಾಡ್ತಾಯಿದ್ದು, ಊರ ಒಳಗಡೆ ಅಲ್ಲ. ಅಂದರೆ ರಾಜಸೂಯ ಇತ್ಯಾದಿಗಳನ್ನು, ರಾಜಸೂಯ, ವಾಜಪೇಯ, ಪುಂಡರೀಕ ಮತ್ತು ಅಶ್ವಮೇಧ ಇವುಗಳನ್ನು ಊರ ಹೊರಗಡೆ ಮಾಡ್ತಾಯಿದ್ರು. ಅದಕ್ಕಾಗಿಯೇ ಅನೇಕ ವಾಸ್ತು ಎಲ್ಲ ಮಾಡಬೇಕಾಗ್ತಾ ಇತ್ತು. ಇವತ್ತಿಗೂ ಕೂಡ ತೈತ್ತಿರೀಯ ಆರಣ್ಯಕದಲ್ಲಿ, ತೈತ್ತಿರೀಯ ಸಂಹಿತೆಯಲ್ಲಿ ಯಜ್ಞ ಹೇಗೆ ಮಾಡಬೇಕು, ಯಜ್ಞದ ಯಾವ ಯಾವ ಭಾಗಗಳನ್ನು ಯಾರ್ಯಾರು ಮಾಡಬೇಕು, ಅಲ್ಲಿ ಹೆಣ್ಣುಮಕ್ಕಳು ಪಾತ್ರೆ ತೊಳೆದುಕೊಂಡು ಒಂದು ವೇದಮಂತ್ರಗಳನ್ನು ಹೇಳಲಿಕ್ಕಿದೆ. ಬಿಡುವಿನಲ್ಲಿ ಅಶ್ಲೀಲ ಸೂಕ್ತದ ಚಿಂತನೆಯೂ ಇದೆ. ಅದರಿಂದಾಗಿ ಆ ಯಜ್ಞ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಇಡೀ ದೇಶ ಭಾಗವಹಿಸುತ್ತೆ. ವಿಶೇಷತಃ ಅಶ್ವಮೇಧ ಅನ್ನೋದು ಇಡೀ ರಾಷ್ಟ್ರಕ್ಕೆ, ರಾಷ್ಟ್ರಂ ವಾ ಅಶ್ವಃ ಅಂತ, ಇಡೀ ರಾಷ್ಟ್ರವೇ ಅಶ್ವ ಅಂತ. ಅದನ್ನು ಅಧ್ಯಾತ್ಮದತ್ತ ಒಯ್ಯುವವ ರಾಜ, ಅದು ಅಶ್ವಮೇಧ ಅಂತ. ಅವನು ತನ್ನ ಹೆಂಡತಿಯನ್ನು ಕೂಡ ತನ್ನದು ಅಂತ ಭಾವನೆಯನ್ನು ಬಿಟ್ಟು ಆ ಕುದುರೆಯ ಜೊತೆ ಮಲಗಿಸಬೇಕು. ಇದೆಲ್ಲ ಯಜ್ಞದ ಕ್ರಿಯೆಗಳಲ್ಲಿ ಸಾಂಗವಾಗಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಅಶ್ವಮೇಧ ಯಾಗ ಮೊದಲಾದವುಗಳನ್ನು ಮಾಡ್ತಾ ಇದ್ದರು. ಅದರ ಅಧ್ಯಾತ್ಮ ಬಹಳ ದೊಡ್ಡದು. ಅದನ್ನು ಹೇಳಲಿಕ್ಕೆ ಒಂದು ಉಪನಿಷತ್ತೇ ಇದೆ, ಬೃಹದಾರಣ್ಯಕ ಉಪನಿಷತ್ತು ಅಂತ. ಈ ದೊಡ್ಡ ಯಾಗವನ್ನು ಊರು ಹೊರಗಡೆ ಮಾಡೋದು ಅಂತ ಹೇಳಿದೆ. ಹಾಗೆ ಮಾಡಬೇಕಾದಾಗ ಅಲ್ಲಿ ಉಳಿದ ಕ್ರಿಯೆ ಏನಿದೆ ಅದನ್ನು ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ದೈನಂದಿನ ಊಟದಲ್ಲಿ ನಾವು ಪ್ರೋಕ್ಷಣೆ ಮಾಡಿ ಪರಿಷೇಕ ಮಾಡ್ತೇವೆ. ಅದು ದೊಡ್ಡ ಯಜ್ಞದ ಸಿಂಬಲ್ಲಾಗಿ ಚಿಕ್ಕ ಆಚರಣೆ. ಚಿತ್ರಾಹುತಿ ಏನು ಇದೆ ಅದು ಸರ್ವಭೂತ ಬಲಿ ಅಂತ ಹೊರಗಡೆ ಹೋಗಿ ಇಡುವಂಥದ್ದು. ನಾವಿವತ್ತು ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಇಡ್ತಾ ಇದ್ದೇವೆ. ನಿಜವಾಗಿಯೂ ಹೊರಗಡೆ ಹೋಗಿ ಇಟ್ಟು ಬಂದರೆ ಒಳಗಡೆ ಇಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಏನು ಹೇಳ್ತೇವೆ, ಚಿತ್ರಾಯ ನಮಃ, ಚಿತ್ರ ಅಂದರೆ ಸೂರ್ಯ, ಚಿತ್ರಗುಪ್ತಾಯ ನಮಃ, ಆಮೇಲೆ ಯಮಾಯ ನಮಃ, ಸರ್ವಭೂತೇಭ್ಯೋ ನಮಃ ಅಂತ. ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ತಿನ್ನೋದಿಲ್ಲ ಅಲ್ವಾ, ಅದಕ್ಕೆ ಬಲಿಹರಣ ಅಂತ ಹೇಳಿ ಹೊರಗಡೆ ಹೋಗಿ ಯಜಮಾನ ಇಟ್ಟು ಬರಬೇಕು. ಆ ಯಾರ ಮನೆಯಲ್ಲಿ ಊಟ ಮಾಡ್ತೇವೋ ಆ ಯಜಮಾನ, ಯಾವುದು ನಮ್ಮ ಅನ್ನ ಅಲ್ಲವೋ ಅದರಿಂದ ನಾವು ಹೇಗೆ ಪ್ರಾಣಿಗಳಿಗೆ ಬಲಿ ಹಾಕುವುದು? ನಮ್ಮ ಅನ್ನ ಯಾವುದೋ ಅದು, ಅದರಿಂದಾಗಿ ಯಜಮಾನ ಹೋಗಿ ಹಾಕಿ ಬರಬೇಕು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು ಬಲಿದಾನ ಮೃತೆ ಅಂತ. ಬಲಿ ಅಂತಂದರೆ ಇದು. ಒಟುವಿಗೆ ಬಲಿದಾನ ಇಲ್ಲ, ಯಾಕೆಂದರೆ ಅವನ ಅನ್ನವೇ ಇಲ್ಲ. ಇದು ಪ್ರಾಚೀನ ಭಾರತದಲ್ಲಿ ಇದ್ದ ಕ್ರಮ. ಅಂದರೆ ಯಾಕೆ ಹೇಳಿದೆ ಅಂದರೆ, ಆವಾಗ ದೊಡ್ಡ ಯಜ್ಞ ಏನೇನು ಮಾಡ್ತಾ ಇದ್ದೇವೆ ಅದರ ನೆನಪಿಗೆ ನಾವಿವತ್ತು ಇದನ್ನೆಲ್ಲವನ್ನು ಕೂಡ ಈಗ ನಮ್ಮ ಆಚರಣೆಗಳು ಅಂತ ಏನಿದೆ, ಶಿಷ್ಟಾಚಾರ ಪರಂಪರಾ ಪ್ರಾಪ್ತವಾದ ಆಚರಣೆಗಳು, ಅದರಲ್ಲಿ ಕೆಲವು ಸ್ತೋಭಗಳು ಸೇರಿಕೊಂಡಿವೆ. ಅದನ್ನು ಬಿಟ್ಟರೆ ಹೆಚ್ಚಿನವುಗಳು ಆ ತರಹ ಇವೆ. ಆ ದೊಡ್ಡ ಯಾಗದಲ್ಲಿ ದೀಕ್ಷಿತರಾದರು. ಪತ್ನಿ ಶಾಲೆಯಲ್ಲಿ ವಸ್ತುಗಳನ್ನು ಹಿಡಿದುಕೊಂಡು ಬಹಳ ಸಂಭ್ರಮದಿಂದ ಕೃಷ್ಣನ ಹೆಂಡತಿಯರು ಓಡಾಡಿದರು. ನೇದು ಮೃದಂಗಪಟಃ ಶಂಖಭೇರ್ಯಾನಕಾದಯ ನೃತುರ್ನತ ನಟನರ್ತಕ್ಯ ತುಷ್ಟು ಉತ್ಸೂತಮಾಗಧಾ. ಯಜ್ಞ ಅಂತಂದರೆ ಅಲ್ಲಿ ಕಲೆಯೂ ಇರಬೇಕು. ದೇವಸ್ಥಾನದಲ್ಲಿ ಮೊದಲು ದೇವಸ್ಥಾನದಲ್ಲಿ ಆಚಾರ್ಯರಿಗಿಂತ ಹಿಂದೆ ದೇವಸ್ಥಾನದಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಇರ್ತಿರಲಿಲ್ಲ. ಯಾಕೆಂದರೆ ಕಲಾ ಸೇವೆ ಅಲ್ಲೇ ಆಗೋದು. ನೀವು ಮಧುರೈ ಮೀನಾಕ್ಷಿಯ ದೇವಸ್ಥಾನವನ್ನು ನೋಡಿದ್ದೀರ. ಆ ತರಹದ ದೇವಸ್ಥಾನಗಳಲ್ಲಿ ಕಲೆಗೆ ಹೆಚ್ಚಿನ ಮಹತ್ವ. ಮಧ್ವಾಚಾರ್ಯರು ಹೇಳ್ತಾರೆ, ದೇವರ ಉತ್ಸವವನ್ನು ನಟನ, ನರ್ತನ ಮೊದಲಾದವುಗಳಿಂದ ಸಂಪನ್ನಗೊಳಿಸಬೇಕು ಅಂತ. ಅಂದರೆ ಕಲೆ ಅನ್ನೋದು ದೇವರಿಗೆ ಅರ್ಪಿತ ಆಗಬೇಕು. ನೀವು ತಂತ್ರಶಾಸ್ತ್ರದಕ್ಕೆ ಹೋದರೆ ಮುಕ್ತೇಸರ ಧರ್ಮದರ್ಶಿ ಅಂತ ಇರ್ತಾನಲ್ಲ, ದೇವಳದ ಧರ್ಮದರ್ಶಿ, ಅವನಿಗೆ ಆರ್ಟಿಸ್ಟಿಕ್ ಸೆನ್ಸ್ ಇರಬೇಕು ಅಂತ ಹೇಳ್ತಾರೆ.
ದೇವಸ್ಥಾನವನ್ನು ಹೇಗೆ ಚಿಂತನೆ ಮಾಡಬೇಕು, ದೇವಸ್ಥಾನದ ತಲೆ ಯಾವುದು, ದೇವಸ್ಥಾನದ ಬಾಹು ಯಾವುದು, ದೇವಸ್ಥಾನದ ಹೊಟ್ಟೆ ಯಾವುದು, ಉದರ ಯಾವುದು, ಯಾಕೆ ಗರ್ಭಗುಡಿ ಅಂತ ಕರೀತಾರೆ ಅಂತ ಗೊತ್ತಾ? ಆ ಆಯದಲ್ಲಿ ಸರಿಯಾಗಿ ಮಧ್ಯಭಾಗದಲ್ಲಿ ಇರಬೇಕು ಗರ್ಭಗುಡಿ, ಅದು ಆಯ ಎಲ್ಲ ಉಂಟು. ಹೀಗಾಗಿ ದೇವಾಲಯ ವಾಸ್ತು ಪುರುಷ ಅಂತ ಏನಿದ್ದಾನೆ ಅವನಿಗೆ ಅನುಗುಣವಾಗಿ ದೇವಾಲಯ, ಅಲ್ಲಿ ರಂಗಶಾಲೆ ಇರುತ್ತೆ, ರಂಗಮಂಟಪ ಇರುತ್ತೆ, ಇವೆಲ್ಲ ದೇವಾಲಯದಲ್ಲಿ ಇರಬೇಕಾದದ್ದು. ಯಾಕೆಂದರೆ ಯಜ್ಞದಲ್ಲಿ ಅದೆಲ್ಲ ಆಚರಣೆಯಲ್ಲಿ ಇತ್ತು, ಆದ್ದರಿಂದಾಗಿ ಯಜ್ಞದಲ್ಲಿ ಆಚರಣೆ ಇತ್ತು. ಇಲ್ಲಿ ಹೇಳ್ತಾರೆ ನೋಡಿ, ನನೃತು ನಟ ನರ್ತಕ್ಯ, ನಟರು ನರ್ತಕರು ಎಲ್ಲರೂ. ಆವಾಗ ಎಂಟರ್ಟೈನ್ಮೆಂಟು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ದೇವಾಲಯದ ಜಾತ್ರೆಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಾಟಕ ಮಾಡ್ತಾಯಿದ್ದು. ಅದಕ್ಕೆ ನೀವು ಪ್ರಾಚೀನ ಭಾರತದ ಸಂಸ್ಕೃತ ನಾಟಕಗಳನ್ನು ನೋಡಿದ್ರೆ ಒಂದೊಂದು 7 ಗಂಟೆ ಇದೆ. ಈ ಉತ್ತರ ರಾಮಚರಿತ 7 ಗಂಟೆ ನಾಟಕ, ಅಭಿಜ್ಞಾನ ಶಾಕುಂತಲ 6, ಮೃಚ್ಛಕಟಿಕ 7.5 ಗಂಟೆ ನಾಟಕ. ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಸ್ವಾಮಿಗಳಿಗೆ ಅದೊಂದು ಕನಸಿತ್ತು. ನಾನು ಅವರ ಕಲಾಭಿರುಚಿಯ ಬಗ್ಗೆ ಮಾತನಾಡಿದ್ದೆ. ಅವರಿಗೆ ಉತ್ತರ ರಾಮಚರಿತ ಅದು ಒಳ್ಳೆ ನಾಟಕ ಅಲ್ಲ, ಅದು ವಸ್ತುತಃ. ಆದರೆ ಅವರಿಗೆ ಕಾವ್ಯ ಬಹಳ ಇಷ್ಟ, ಭವಭೂತಿಯ ಉತ್ತರ ರಾಮಚರಿತೆ ಅಂದರೆ ಬಹಳ ಇಷ್ಟ. ಅದನ್ನು ಅವರು ಇಡೀ ರಂಗದಲ್ಲಿ ನೋಡಬೇಕು ಅಂತ ಇತ್ತು. ಪಾಪ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಈಗ ನಾಟಕ 3 ಗಂಟೆಗಿಳಿದಿದೆ, ಈಗ ಫಿಲ್ಮ್ ಎಲ್ಲ 2.5 ಗಂಟೆ ಮುಗಿದು ಹೋಗ್ತಾ ಇದೆ. ಅದು ಹೇಗೆ 7 ಗಂಟೆ ನಾಟಕಗಳನ್ನು ಮಾಡ್ತಾರೆ. ಯಕ್ಷಗಾನವೂ ಕೂಡ ಮೊದಲು ಹಾಗೆ ಇತ್ತು. ಬೆಳಗ್ಗೆ ರಾತ್ರಿ 11 ಗಂಟೆಗೆ ಶುರು ಆಯಿತು ಅಂದರೆ ಊಟ ಮುಗಿಸಿ ಊಟ ತೀರಿಸಿ ಶುರು ಆಯಿತು ಅಂತಂದರೆ ಬೆಳಗಾತ 6 ಗಂಟೆ ತನಕ, 6 ಗಂಟೆಗೆ ಮಂಗಳ ಪದ್ಯವನ್ನು ಅವನು ಹೇಳೋನು, ಯಾರು ಭಾಗವತ. ಇಷ್ಟು ದೊಡ್ಡ ನಾಟಕ ಇರ್ತಾ ಇತ್ತು. ಯಾಕೆಂದರೆ ಅದು ದೇವರ ಸೇವೆ ಅಂತನ್ನುವ ಕಲ್ಪನೆ. ಯಜ್ಞದಲ್ಲಿಯೂ ಕೂಡ ಆ ತರಹದ್ದು ಇದೆ, ವೇದಗಳಲ್ಲಿಯೂ ಕೂಡ ಅದರ ಉಲ್ಲೇಖಗಳೆಲ್ಲ ಇದೆ. ಈ ದೊಡ್ಡ ಹಿನ್ನೆಲೆಯಲ್ಲಿ ಏನಂತ ಹೇಳಿದ್ರೆ, ಯಜ್ಞಶಾಲೆಯಲ್ಲಿ ನಟರು ನರ್ತಕರು ಎಲ್ಲ ಥರದ ಕಲೆಯವರಿಗೂ ಅವಕಾಶ ಅನ್ನೋದಿರುತ್ತೆ. ಜಗುಸ್ಸುಕಂಠ್ಯೋ ಗಂಧರ್ವ್ಯ ಸುಗೀತಂ ಸಹ ಭರ್ತೃಕಾ ತಮಭ್ಯಸಿಂಚನ್ ವಿಧಿವತ್ ಭಕ್ತಮವ್ಯಗ್ರ ಮೃತ್ವಿಜಃ. ಆಮೇಲೆ ದೇವರು ಭೂಮಿಯಲ್ಲಿ ಇಳಿದು ಬಂದಿದ್ದಾನೆ ಅಂತಂದರೆ ಕೇಳಬೇಕಾ? ಗಂಧರ್ವ ಸ್ತ್ರೀಯರು ಬಂದು ಹಾಡಿದರಂತೆ. ಗಂಧರ್ವರು ಕೂಡ ಜೊತೆಯಾಗಿ ಸೇರಿದರು. ಆ ಹಾಡು ಸಾಗಿತು. ಪತ್ನೀಭಿರಷ್ಟಾದಶಭಿ ಸೋಮರಾಜಮಿವೋಡುಭಿ ತಾಭುರ್ದ್ಯುಕೂಲ ವಲಯ ಹಾರನೂಪುರಕುಂಡಲೈ ಸ್ವಲಂಕೃತಾ ಭೈರ್ವಿಭವೈ ದೀಕ್ಷಿತಃ ಜನಸಂವೃತಃ. ವಸುದೇವನಿಗೆ 18 ಜನ ಹೆಂಡತಿಯರು. ಪತ್ನೀಭಿರಷ್ಟಾದಶಭಿ 18 ಜನ ಹೆಂಡತಿಯರು. ಯಾಕೆಂದರೆ ಯಾದವ ಕುಲದಲ್ಲಿಯೇ ಅವನನ್ನು ಮದುವೆ ಮಾಡಿಕೊಂಡವರು ಸುಮಾರು 15 ಜನ. ಒಬ್ಬಳು ಬಾಹ್ಲಿಕ ದೇಶದವಳು, ಅವಳನ್ನೇ ರೋಹಿಣಿ ಅಂತ ಕರೀತಾರೆ. ಆ ರೋಹಿಣಿಯ ಮಗ ಬಲರಾಮ. ಇನ್ನು 2 ಅವರು ಅವಾಗವಾಗ ಬಂದು ಹೋಗಿ ಮಾಡ್ತಾ ಇದ್ದರು. ಯಾರು? ಕರವೀರ ರಾಜನ ತಾಯಿ ಧನುವಿನ ಮಕ್ಕಳು ದಾನವರು. ಆ ಧನು ಇದ್ದಾಳಲ್ಲ, ಅವಳು ಶೃಗಾಲ ವಾಸುದೇವನ ತಾಯಿಯಾಗಿ ಇದ್ಲು. ಇನ್ನು ದಿತಿ ಪೌಂಡ್ರಕ ವಾಸುದೇವನ ತಾಯಿ, ಆಗಾಗ ಬಂದು ಹೋಗ್ತಾ ಇದ್ದರು. ಅವರೆಲ್ಲ ಸುಮಾರು 18 ಜನ ಹೆಂಡತಿಯರು. ವಸ್ತುತಃ 13 ಜನ ಲೆಕ್ಕಕ್ಕೆ ಇರುವವರು. ಆದರೆ ಇಲ್ಲಿ ಮನುಷ್ಯ ಲೋಕದಲ್ಲಿ ಕೆಲವರು ಇದ್ದರು. ಒಟ್ಟು 18 ಜನ ಹೆಣ್ಣು ಮಕ್ಕಳಿದ್ದರು. ಒಂದು ಸ್ವಾರಸ್ಯಕರವಾದ ಸಂಗತಿ ಏನು ಅಂದರೆ, ಭೀಮಸೇನನಿಗೆ 21 ಜನ ಕೃಷ್ಣನ ತಂಗಿಯರು ಹೆಂಡತಿಯರಾಗಿ ಇದ್ದರು. ಯಾರ ಗಮನಕ್ಕೂ ಬಂದಿಲ್ಲ ಅದು. ಅವರೆಲ್ಲರ ಹೆಸರು ದೇವಿ ಅಂತ, ಎಲ್ಲರ ಹೆಸರು ದೇವಿ ಅಂತ. ದೇವಿ ನಂಬರ್ 1, ದೇವಿ ನಂಬರ್ 2, ಹೀಗೆ. ಅವ್ರಿಗೆ ಅದು ಹೇಗೆ ಜ್ಞಾನೋದಯ ಆಗುತ್ತೋ.
ದೇವ್ಯ ವಿಂಶತಿ ಅಗ್ರ್ಯರೂಪಾ, ಸುಮಾರು 21 ಜನ ವಸುದೇವನ ಮಕ್ಕಳು, ಹೆಣ್ಣು ಮಕ್ಕಳು, ಕೃಷ್ಣನ ತಂಗಿಯಂದಿರು ಭೀಮಸೇನನನ್ನು ಮದುವೆಯಾಗಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಆ 18 ಜನ ಹೆಣ್ಣು ಮಕ್ಕಳು ಹೆಂಡತಿಯರು ವಸುದೇವನ ಸುತ್ತಮುತ್ತ ಓಡಾಡಿದರಂತೆ. ತದಾ ರಾಮಶ್ಚ ಕೃಷ್ಣಶ್ಚ ತಸ್ಯರ್ತ್ವಿಜೋ ಮಹಾರಾಜ ನೂತ್ನ ಕೌಚೇಯವಾತತಃ ಸಪ್ತದಚ ವಿರೇಜುಸ್ತೆ ಯಥಾ ವೃತ್ರಹಣೋದ್ವರೇ. ಸಾಮಾನ್ಯವಾಗಿ 16 ಜನ ಪುರೋಹಿತರು ಇರ್ತಾರೆ. ಋಗ್ವೇದದ ಪುರೋಹಿತರು 4 ಜನ, ಅದು 16 ಜನ ಪುರೋಹಿತರು. ನೀವು ತಂತ್ರಶಾಸ್ತ್ರದಲ್ಲೆಲ್ಲ ನೋಡಿದರೆ, ದೊಡ್ಡ ಯಾಗಕ್ಕೆ ನೀವು ವೇದಗಳಲ್ಲೆಲ್ಲ ನೋಡಿದರೆ 16 ಜನ ಪುರೋಹಿತರು. ಋಗ್ವೇದದ ಪುರೋಹಿತ ಹೋತ, ಯಜುರ್ವೇದದ ಪುರೋಹಿತ ಅಧ್ವರ್ಯು, ಸಾಮವೇದದ ಪುರೋಹಿತ ಉದ್ಗಾತ, ಅಥರ್ವವೇದದ ಪುರೋಹಿತ ಬ್ರಹ್ಮ. ಈ 4 ಜನರಿಗೂ ಕೂಡ 3 ಜನ ಅಸಿಸ್ಟೆಂಟ್ಸ್. ಒಟ್ಟು ಒಂದೊಂದು ವೇದದ ಪ್ರತಿನಿಧಿಯಾಗಿ 4 ಜನ. ಈ 4 ವೇದಗಳಿಂದ 4 ಜನ 16 ಜನ ಆಯಿತು. ಆಮೇಲೆ ವೇದವ್ಯಾಸರು ಸ್ವಯಂ ನಾನು ಈ ಯಜ್ಞದ ಸೂಪರ್ವಿಷನ್ ಮಾಡ್ತೇನೆ ಅಂತ ಹೇಳಿ ಕುಳಿತಿದ್ದರಂತೆ. ಒಟ್ಟು ಎಷ್ಟು ಜನ? 17 ಜನ ಪುರೋಹಿತರು ಇದ್ದರು. 17 ಜನ ಪುರೋಹಿತರು ಇದ್ದರು. ಹೇಗೆ ಅಂದರೆ, ಬಹಳ ಹಿಂದೆ ಇಂದ್ರನ ಅಶ್ವಮೇಧ ಆದಾಗ 17 ಜನ ಪುರೋಹಿತರು ಕೂತಿದ್ದರಂತೆ. ಅದು ಬಿಟ್ಟರೆ ವಸುದೇವನ ಯಜ್ಞದಲ್ಲಿಯೇ ಕೂಡೋದು. ಹೀಗೆ ವೈಭವದಿಂದ ಆಯಿತು. ಆಮೇಲೆ ಯಜಮಾನ ಪತ್ನಿಯರಷ್ಟೇ ಅಲ್ಲ, ಪುರೋಹಿತ ಪತ್ನಿಯರಿದ್ದಾರೆ, ಅವರು ಕೂಡ ಪತ್ನಿ ಶಾಲೆಯಲ್ಲಿ ಇರಬೇಕು. ನೇಷ್ಟ ಹೀಗೆಲ್ಲ. ಈ ನೇಷ್ಟ ಅಂತ ಒಬ್ಬ ಪುರೋಹಿತ, ಯಜುರ್ವೇದದ ಪುರೋಹಿತ, ಅವನ ಹೆಂಡತಿ ಕೆಲವೊಂದು ಕೆಲಸ ಮಾಡಲಿಕ್ಕುಂಟು. ಈ ತರಹ ಅವರ ಪತ್ನಿಯರು ಕೂಡ ಇದ್ದರು. ತದಾ ರಾಮಶ್ಚ ಕೃಷ್ಣಶ್ಚ ಸ್ವೈರ್ಬಂಧುಭಿರನ್ವಿತೌ ರೇಜತು ಸ್ವಸುತೈ ದಾರೈ ಸ್ವವಿಭೂತಿಭಿ. ತದಾ ರಾಮಶ್ಚ ಕೃಷ್ಣಶ್ಚ, ಬಲರಾಮ ಮತ್ತು ಕೃಷ್ಣ ಇಬ್ಬರೂ ಕೂಡ ಎಲ್ಲ ತಮ್ಮ ಪತ್ನಿಯರೊಂದಿಗೆ ಮತ್ತು ಮಕ್ಕಳೊಂದಿಗೆ ಬಂದಿದ್ದರಂತೆ. ಈಜೇನು ಯಜ್ಞವಿಧಿನ ಅಗ್ನಿಹೋತ್ರಾದಿಲಕ್ಷಣೈ ಪ್ರಾಕೃತೈರ್ವೈಕೃತೈ ಯಜ್ಞೈ ದ್ರವ್ಯಜ್ಞಾನಕ್ರಿಯೇಶ್ವರಂ. ಯಜ್ಞದ ಒಂದು ವಿಧಾನವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಪ್ರಕೃತಿ ಮತ್ತು ವಿಕೃತಿ ಅಂತ ಎರಡಿರುತ್ತೆ. ಪ್ರಕೃತಿ ಸರಿಸುಮಾರು 16, ಅದರಿಂದ ವಿಕೃತಿ 16. ಹೀಗೆ ಹಲವಾರು ತರಹದ ಲೆಕ್ಕಾಚಾರಗಳು ವೇದದಲ್ಲಿ ಉಂಟು. ಪ್ರಕೃತಿ ಮತ್ತು ವಿಕೃತಿ. ಮೊದಲು ಮೂಲಭೂತವಾದ ಯಜ್ಞ, ಅದನ್ನು ಅಗ್ನಿಹೋತ್ರ, ಔಪಾಸನ ಈ ತರಹ ಕರೀತಾರೆ. ಆ ಒಂದು ಯಜ್ಞದಲ್ಲಿ ಆರಾಧನೆ ಮಾಡೋದು ಪುರೂರವಸ್ಯನ ಕಾಲಕ್ಕೆ 3 ಅಗ್ನಿಗಳಲ್ಲಿ ಆರಾಧನೆ ಮಾಡುವ ಕ್ರಮವನ್ನು ಹೊಂದಿತು. ದಕ್ಷಿಣಾಗ್ನಿ, ಆಹವನೀಯ, ಗೃಹಪತಿ ಅಥವಾ ಗಾರ್ಹಪತ್ಯಾಗ್ನಿ. ಆ 3 ಯಾಗ ಮತ್ತು 5 ಆಯಿತು, ಸಭ್ಯ ಆವಸತ್ಯ ಅಂತ. ಈ 5 ಯಾಗಗಳಲ್ಲಿ ಹಲವಾರು ಜ್ಯೋತಿಷ್ಠೋಮ, ಅಗ್ನಿಷ್ಠೋಮ, ಈ ರೀತಿ ಹಲವಾರು ತರಹದ ಯಜ್ಞಗಳು ಬೆಳೆದು ಬಂದವು. ಆ ಇಷ್ಟಿಗಳನ್ನು ಸೇರಿಸಿ ಮಾಡುವ ದೊಡ್ಡ ಯಜ್ಞ ಏನಿದೆ ಅದು ಕ್ರತು ಅಂತ ಕರೀತಾರೆ. ಹಲವಾರು ತರಹದ ಲೆಕ್ಕಗಳುಂಟು. ನಾವು ಹೋಮ ಮಾಡಬೇಕಾದ್ರೆ ಯಾವ ರೀತಿ ಅನುಸಂಧಾನ ಮಾಡಬೇಕು ಅಂತ ಮೊದಲು ಯಾವ ರೀತಿ ಇದೆ, ಮೊದಲು ವೈದಿಕ ಕ್ರಿಯೆಗಳು ಏನು ನಡೀತಾ ಇತ್ತು ಅದರ ಅನುಕರಣೆ, ಅನುಸರಣೆ, ಚಿಂತನೆ, ಅನುಸಂಧಾನ ಈಗಿನ ಯಜ್ಞದಲ್ಲಿಯೂ ಇರುತ್ತೆ. ಹೀಗಾಗಿ ಒಬ್ಬ ಪುರೋಹಿತ ಅತ್ಯಂತ ಜಾಣನಾಗಿ ಇರಬೇಕು. ಅವನಿಗೆ ವೇದಾಂತ, ವೇದ ಎರಡರ ಬಗ್ಗೆಯೂ ಐಡಿಯಾ ಇರಬೇಕು. ವಿಶೇಷತಃ ತಂತ್ರಸಾರ, ತಂತ್ರಶಾಸ್ತ್ರದ ಬಗ್ಗೆ ಐಡಿಯಾ ಇರಬೇಕು.
ತಂತ್ರಶಾಸ್ತ್ರದ ಐಡಿಯಾ ಇಲ್ಲದೆ ಹೋದರೆ ನಮಗೆ ಪೌರೋಹಿತ್ಯ ಚೆನ್ನಾಗಿ ಆಗೋದಿಲ್ಲ. ಪೌರೋಹಿತ್ಯ ಚೆನ್ನಾಗಿ ಆಗಬೇಕು, ಅದೊಂದು ದೊಡ್ಡ ಶಾಸ್ತ್ರ. ಈ ಸಂಸ್ಕಾರಗಳನ್ನು ಮಾಡಿಸತಕ್ಕಂಥದ್ದು, ಅದರ ಅರ್ಥಾನುಸಂಧಾನ, ಆಮೇಲೆ ಅದಕ್ಕಾಗಿಯೇ ವೇದದ ಅಂಗ ಕಲ್ಪ ಅಂತ ಉಂಟು. ಕಲ್ಪೋಕ್ತ ಪೂಜೆ ಅಂತ ನೀವು ಕೇಳಿರ್ತೀರ. ಇದು ಸತ್ಯನಾರಾಯಣ ಪೂಜೆ ಕಲ್ಪೋಕ್ತ ಪೂಜೆ ಅಲ್ಲ. ಆದರೆ ಕಲ್ಪ ಅಂತ ಹೇಳಿದ್ರೆ ನೀವು ಶಬ್ದ ಕೇಳಿರ್ತೀರ. ಆ ಕಲ್ಪದಲ್ಲಿ 4 ತರಹದ ಸೂತ್ರಗಳಿದೆ. ಒಂದು ಗೃಹ್ಯ ಸೂತ್ರ, ಸಾಮಾನ್ಯ ಧರ್ಮಸೂತ್ರ. ಹೇಗಿರಬೇಕು, ಏನನ್ನು ಮಾರಬಾರದು, ಬ್ರಾಹ್ಮಣನೊಬ್ಬ ಇದು ವ್ಯಾಪಾರ ಮಾಡೋದು ಅಂತಾನೆ ಆದರೆ ಏನು ಮಾಡಬಹುದು, ಏನು ಮಾಡಬಾರ್ದು ಇತ್ಯಾದಿಗಳೆಲ್ಲ ಅಲ್ಲಿ ಧರ್ಮಸೂತ್ರದಲ್ಲಿ ಇದೆ. ಆ ಧರ್ಮಸೂತ್ರದ ವಿಸ್ತಾರ ಏನಿದೆ ನಂತರ ಬೇರೆ 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 ಆಯಾ ಕಾಲಕ್ಕೆ ತಕ್ಕ ಹಾಗೆ ಬೆಳೆದು ಬಂತು. ಎಲ್ಲಿಯ ತನಕ? ಪರಾಶರ ಸ್ಮೃತಿಯ ತನಕ. ಆಮೇಲೆ ಗೃಹ್ಯ ಸೂತ್ರ. ಗೃಹ್ಯ ಸೂತ್ರ ಅಂದರೆ 16 ಸಂಸ್ಕಾರಗಳು, 16 ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು, ಅದೊಂದು ದೊಡ್ಡ ಸೈನ್ಸ್. ಹೇಗೆ ಮಾಡಬೇಕು ಎಲ್ಲ ಇರೋದು ಅಲ್ಲಿ. ಮದುವೆ ಹೇಗೆ ಮಾಡಬೇಕು, ಜಾನಪದವಾದ ವಿಧಿ ಯಾವುದು, ವೈದಿಕವಾದ ವಿಧಿ ಯಾವುದು, ಎರಡೂ ಸೇರಿಕೊಂಡು ಏನೇನು ಅವ್ಯವಸ್ಥೆ ಆಗಿದೆ, ನಾವು ಹೇಗೆ ಮಾಡಬೇಕು ಇತ್ಯಾದಿಗಳೆಲ್ಲ ಇರತಕ್ಕಂಥದ್ದು ಗೃಹ್ಯ ಸೂತ್ರ. ಮುಖ್ಯವಾಗಿ ಗೃಹಸ್ಥರಿಗೆ, ಗೃಹ ಅಂದರೆ ಹೆಂಡತಿ, ಗೃಹ್ಯ ಅಂದರೆ ಹೆಂಡತಿಗೆ ಸಂಬಂಧಪಟ್ಟ ಅಗ್ನಿ, ಗೃಹ್ಯ ಸೂತ್ರ ಅಂದರೆ ಅದು. ಆಮೇಲೆ ಶುಲ್ಪಸೂತ್ರ ಅಂತ. ಶುಲ್ಪಸೂತ್ರ ವೇದಿಯನ್ನು ರಚನೆ ಮಾಡೋದು ಹೇಗೆ, ಕುಂಡ ಹೇಗಿರಬೇಕು ಇತ್ಯಾದಿಗಳು. ಇನ್ನು ಶ್ರೌತ ಸೂತ್ರ, ವೇದದ ಮಂತ್ರಗಳನ್ನು ಯಾವ ಯಾವ ಕಾಲಕ್ಕೆ ಹೇಗೆ ಹೇಗೆ ಬದಲಾಯಿಸಿ ಅಳವಡಿಸಿಕೊಂಡು ಪೂಜೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಅದಿರೋದು. ಆಗೇನಾಗತ್ತೆ, 4 ಸೂತ್ರಗಳಾಯಿತು. ಈ ಗೃಹ್ಯ ಸೂತ್ರಗಳು ಇದು ಮತ್ತು ಶ್ರೌತ ಸೂತ್ರದಲ್ಲಿ ಹೇಳಿದ್ದು ಅದು ಈ ಯಜ್ಞ. ಈ ಯಜ್ಞವನ್ನು ಅಷ್ಟು ಸೊಗಸಾಗಿ ಮಾಡಿದರು. ಅದನ್ನು ಹೇಳಿದರು, ಪ್ರಾಕೃತೈ ವೈಕೃತೈ ಯಜ್ಞೈ. ಪ್ರಾಕೃತವಾದ ಯಜ್ಞಗಳು, ವೈಕೃತವಾದ ಯಜ್ಞಗಳು ಅಂದ್ರೇನು? ಪ್ರಾಕೃತ ಅಂತಂದರೆ ಮೂಲಭೂತವಾದ ಈ ಇಷ್ಟಿಗಳು. ಆ ಇಷ್ಟಿಗಳನ್ನು ಯಜ್ಞವಾಗಿ ಕನ್ವರ್ಟ್ ಮಾಡೋದು ಅದು ದೊಡ್ಡ ಸೈನ್ಸ್. ಪೌರೋಹಿತ್ಯ ಬಹಳ ಪ್ರಜ್ಞೆ ಇರುವವರು ಮಾಡಬೇಕಾದದ್ದು. ಪುರೋಹಿತ ಅಂದರೆ ಎಂಥದ್ದು? ಪೂರ್ವಮೇವ ಹಿತಸ್ತು ಯಹ, ಮೊದಲೇನೇ ಅಹಿತವಾದದ್ದು ಬಂದೀತು ಅಂತ ಯೋಚನೆ ಮಾಡಿ ಹಿತವನ್ನು ಉಂಟು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳುವವನನ್ನು ಪುರೋಹಿತ ಅಂತ ಕರೆಯೋದು. ಬಹಳ ದೊಡ್ಡ ಜವಾಬ್ದಾರಿ, ಬಹಳ ದೊಡ್ಡ ಕೆಲಸ, ಬಹಳ ದೊಡ್ಡ ಮಟ್ಟದ ಪ್ರಜ್ಞೆ ಬೇಕು ಅವನಿಗೆ. ಪುರೋಹಿತನಿಗೆ ಗಣಿತ ಗೊತ್ತಿರಬೇಕು. ಹೀಗಾಗಿ ಈ ಪ್ರಾಕೃತ ವೈಕೃತವಾದ ಎಲ್ಲ ತರಹದ ಯಜ್ಞಗಳನ್ನು ಮಾಡಿದರು. ಅಥರ್ತ್ವಿಭ್ಯೋ ದದಾತ್ಕಾಲೇ ಯಥಾಮ್ನಾತಂ ಸುದಕ್ಷಿಣಾ ಸ್ವಲಂಕೃತೆಭ್ಯೋಲಂಕೃತ್ಯ ಗೋಭೂ ಕನ್ಯಾ ಮಹಾಧನಾ. ಹೀಗೆ ಯಜ್ಞ ಆದಮೇಲೆ ವಸುದೇವ ಎಲ್ಲರಿಗೂ ಕೂಡ ಹೇಳಿದಷ್ಟು ದಕ್ಷಿಣೆಯನ್ನು ಕೊಟ್ಟ ಅಂತೆ. ಸ್ನಾತೋಲಂಕಾರವಾಸಾಂಸಿ ವಂದಿಭ್ಯೋ ದಾತ್ ಯಥಾ ಸ್ತ್ರೀಯ. ಬಟ್ಟೆ, ಅಲಂಕಾರ, ಆಭರಣ ಮೊದಲಾದವುಗಳನ್ನು ಎಲ್ಲರಿಗೂ ಕೊಟ್ಟು ಪತ್ನಿ ಸಂಯಾಜಾವಭೃತ್ಯೈ ಚರಿತ್ವಾಥ ಮಹರ್ಷಯ ಸಸ್ನೂ ರಾಮ ಹರದೇ ವಿಪ್ರಾಹ ಯಜಮಾನ ಪುರಸ್ಸರಾಹ. ಅವಭೃತ ಸ್ನಾನವನ್ನು ಮಾಡಿದರು. ಅವಭೃತ ಸ್ನಾನ ಅಂತಂದರೆ 1 ವರ್ಷ ಅಥವಾ ದೀಕ್ಷೆಯಲ್ಲಿ ಕೂತಿರೋದಕ್ಕಿಂತ, ದೀಕ್ಷೆಯಲ್ಲಿ ಎಷ್ಟು ಕಾಲ ಕೂತಿರ್ತಾರೆ ಅಷ್ಟು ಸ್ನಾನ ಮಾಡಲಿಕ್ಕಿರಲಿಲ್ಲ ಆವಾಗ. 1 ವರ್ಷ ಅಂದರೆ 1 ವರ್ಷ ಸ್ನಾನ ಮಾಡಲಿಕ್ಕಿಲ್ಲ. ಯಾಗ 1 ವರ್ಷ ಆದರೆ 1 ವರ್ಷ ಸ್ನಾನ ಮಾಡಲಿಕ್ಕಿಲ್ಲ. ಇನ್ನು ಸಾಮವೇದದ ಮದುವೆಯಲ್ಲಿ ನೀವು ಪರ್ಫೆಕ್ಟಾಗಿ ಧರ್ಮಶಾಸ್ತ್ರದ ಪ್ರಕಾರ ಹೋದರೆ 2 ದಿವಸ ಸ್ನಾನವೇ ಮಾಡಲಿಕ್ಕಿಲ್ಲ ಸಾಮವೇದದ ಮದುವೆಯಲ್ಲಿ. ಈಗ ಬಹಳ ಕ್ವಚಿತ್ತಾಗಿ ಆ ಧರ್ಮಶಾಸ್ತ್ರವನ್ನು ಫಾಲೋ ಮಾಡೋರು ಹೊರಗಡೆಯಿಂದ ಬಂದದ್ದೇ ಜಾಸ್ತಿ. ಜಾನಪದ ಆಚರಣೆಗಳೆಲ್ಲ ಸೇರಿಕೊಂಡಿದೆ. ಆದರೆ ವಸ್ತುತಃ ಹಾಗೆಲ್ಲ ಇತ್ತು ಆವಾಗ. ಈಗ ಮಾಡಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಕಾಲ ಈಗಿಲ್ಲ ಅಷ್ಟೆ. ಅದರಿಂದಾಗಿ ಇದು ಪತ್ನಿ
ಯಜಮಾನ ಪತ್ನಿಯರಿಗೆ ಇರಬೇಕಾದದ್ದು, ಅವರಿಗೆ ಮಾಡಿಸಬೇಕಾದ ಕ್ರಿಯೆ ಎಲ್ಲ ಮಾಡಿ ಅವಭೃತ ಸ್ನಾನವನ್ನು ಮಾಡಿದರು. ಅವಭೃತ ಸ್ನಾನ ಅಂದರೆ ಯಜ್ಞ ಮುಗಿಲಿಕ್ಕೆ ಮಾಡುವಂಥದ್ದು. ಯಜ್ಞ ಮುಗಿದ ಮೇಲೆ ಸಸ್ನು ರಾಮ ಹರದೇ, ರಾಮ ಪರಶುರಾಮ ದೇವರು ಮಾಡಿದ ಆ ಸಮಂತ ಪಂಚಕದಲ್ಲಿ ಸ್ನಾನ ಮಾಡಿದರು. ಬಂಧೂನ್ ಸದಾರಾನ್ ಸಸುತಾನ್ ಪಾರಿಬರಹೇಣ ಭೂಯತ ವಿದರ್ಭಕೋತಲ ಕುರುನ್ ಕಾಶಿ ಕೈಕಯ ಸಂಜಯಾನ್. ಹೀಗೆ ಯಜ್ಞವನ್ನು ಮುಗಿಸಿ ಅವಭೃತ ಸ್ನಾನವನ್ನು ಮಾಡಿ ಊರಿನೊಳಗಡೆ ಬಂದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೋರಂಜನೆಗೆ ಅವಕಾಶ, ಮನೋರಂಜನೆ ಆಟ ಆಡಬಹುದು. ಆವಾಗ ಜೂಜು ಮೊದಲಾದವುಗಳನ್ನು ಆಡಬಹುದು, ಅದು ದುಡ್ಡು ಕಟ್ಟದೆ. ಯಾಕೆಂದರೆ ಒಂದು ವರ್ಷ ಒಂದೇ ಸಮ ಪೂಜೆ ಮಾಡಿ ಯಜ್ಞ ಮಾಡಿ ಮನಸ್ಸು ಬೇಜಾರಾಗಿರುತ್ತೆ. ಅದರಿಂದಾಗಿ ಒಂದು ಎಂಟರ್ಟೈನ್ಮೆಂಟಿಗೆ ಅವಕಾಶ. ಸ್ನಾತೋಲಂಕಾರ ವಾತಾಂಸಿ ಸದಸ್ಯರ್ತ್ವಿಕ್ ಸುರಗಣಾ ನೃಭೂತ ಪಿತೃಚಾರಣಾ ಶ್ರೀನಿಕೇತಮನುಜ್ಞಾಪ್ಯ ಶಂಸಂಸು ಪ್ರಯಯುಕ್ರತುಂ. ಆಮೇಲೆ ಎಲ್ಲರೂ ಕೂಡ ರಾಜರಿಗೆ ಬಂದ ನಂಟರಿಗೆ ಆಮೇಲೆ ಕೊಡತಕ್ಕಂಥದ್ದು ಕಾಣಿಕೆ ಅಂತ. ಮೊದಲು ಪುರೋಹಿತರೇ ಮೊದಲಾದವರಿಗೆ ಕಾಣಿಕೆಯನ್ನು ಕೊಟ್ಟು ಅವರನ್ನು ಕಳಿಸಿಯಾದ ಮೇಲೆ ನೆಂಟರಿಗೆ ಕಾಣಿಕೆಯನ್ನು ಕೊಡುವುದು ಕ್ರಮ. ಧೃತರಾಷ್ಟ್ರೋನುಜೋ ದ್ರೋಣೋ ಭೀಷ್ಮೋ ದ್ರೋಣಿಕೃಪಸ್ತಥ ನಾರದೋ ಭಗವಾನ್ ವ್ಯಾಸಃ ಸುಹೃತ್ ಸಂಬಂಧಿ ಬಾಂಧವಾ. ಬೇಕಾಷ್ಟು ಜನ ರಾಜರು ಬಂದಿದ್ದರು. ಧೃತರಾಷ್ಟ್ರನೂ ಬಂದಿದ್ದ, ದುರ್ಯೋಧನನೂ ಬಂದಿದ್ದ. ಈ ಎಲ್ಲ ರಾಜರನ್ನು ಚೆನ್ನಾಗಿ ಬೀಳ್ಕೊಟ್ರು. ಯಯುರ್ವಿರಹ ಕೃಚ್ಛ್ರೇಣ ಸ್ವದೇಶಾಂಶ್ಚಾಪರೇ ಜನಾ. ಕೃಷ್ಣನನ್ನು ಬಿಟ್ಟಿರಲಾರದೆ ಹೊರಟರು. ನಂದಸ್ತು ಸಹ ಗೋಪಾಲೈ ಮಹತ್ಯ ಪೂಜೆಯ ಕೃಚಿತಃ ಕೃಷ್ಣರಾಮೋಗ್ರತೇನಾದ್ಯೈ ನ್ಯವಸದ್ಬಂಧುವತ್ಸಲಃ. ನಂದ ಹೊರಡಲಿಕ್ಕೆ ಹೋದ. ವಸುದೇವ ಹೇಳ್ದ, ಬಹಳ ಕಾಲದ ಮೇಲೆ ಭೇಟಿಯಾಗಿದ್ದೇವೆ, ನಾವು ಮತ್ತೆ ಈಚೆ ಬರ್ತೇವೋ ಇಲ್ವೋ ಡೌಟು. ಗುಜರಾತದ ಕಡೆಗೆ ಹೋದರೆ ಕಡಲ ನಡುವೆ ಇರುವ ಊರಿನಲ್ಲಿ ನಾವಿದ್ದು ಬಿಡ್ತೇವೆ, ಯಾವಾಗ ಬರೋದು? ನೀವು ಇಲ್ಲಿ ಇರ್ತೀರ, ಕುರುಕ್ಷೇತ್ರದ ಹತ್ತಿರ, ಮಧುರ ಇರೋದು ಕುರುಕ್ಷೇತ್ರದ ಹತ್ತಿರ, ನೀವು ಅಲ್ಲಿದ್ದೀರಾ, ನಾವು ಅಲ್ಲಿರ್ತೇವೆ, ಇನ್ನೊಂದು ಸ್ವಲ್ಪ ದಿವಸ ನಮ್ಮ ಜೊತೆಗೆ ಇರು ಅಂತ ಹೇಳಿದರು. ಅದರಂತೆ ನಂದ ಒಂದು ಸ್ವಲ್ಪ ದಿವಸ ವಾಸ ಮಾಡಿದ ಜೊತೆಗೆ. ವಸುದೇವೋಂಜಸೋತ್ತೀರ್ಯ ಮನೋರಥ ಮಹಾರಣವಂ ಸಹೃದ್ವೃತ ಪ್ರೀತಮನಾಹ ನಂದಮಾಹಕರೆ ಸ್ಪೃಶನ್. ನಂದನಿಗೂ ಅದೇ ಇತ್ತು, ವಸುದೇವನು ಅದನ್ನೇ ಹೇಳ್ದ. ಆಮೇಲೆ ವಸುದೇವ ನಂದನ ಕೈ ಹಿಡಿದು ಹೇಳಿದ ಅಂತೆ, ಭ್ರಾತರೀಶ ಕೃತಪ್ಪಾಚಃ ನೃಣಾಂ ಯಸ್ನೇಹ ಸಂಹಿತಃ ತಂ ದುಸ್ತ್ಯಜಮಹಂ ಮನ್ಯೇ ಸುರಾಣಾಮಪಿ ಯೋಗಿನಾಂ. ತಮ್ಮ ಅಂದ. ನಂದಗೋಪ ವಸುದೇವನ ತಮ್ಮ, ಆದರೆ ಜಾತಿ ಬೇರೆ. ಇಷ್ಟು ಸಹಜವಾಗಿ ತಗೊಳ್ತಾ ಇದ್ರು ಆವಾಗ. ನಿಜವಾದ ಸೆಕ್ಯುಲರ್ಸು ಅಂದ್ರೆ ಅವರು, ನಾವಲ್ಲ. ಇವತ್ತು ನಾವು ಹೇಳ್ತಾ ಇರೋದಷ್ಟೇ, ನಾವು ಸೆಕ್ಯುಲರ್ ಕಂಟ್ರಿ ಅಂತ. ಬೇರೆ ಬೇರೆ ಜಾತಿಯವರು ಯಾರೂ ಕೂಡ ಒಂದು ಮನೆಯಲ್ಲಿ ಇರಲಿಕ್ಕಾಗುವಲ್ಲ ಇವತ್ತು. ಅವತ್ತು ಹಾಗಿಲ್ಲ, ಸಹಜವಾಗಿ ಇರ್ತಾ ಇದ್ರು. ಹೀಗಾಗಿ ನಂದ ಅವನು ಗೋಪಾಳ ಜಾತಿಗೆ ಸೇರಿದವ, ವಸುದೇವ ಕ್ಷತ್ರಿಯ. ಇಬ್ಬರು ಅಣ್ಣ ತಮ್ಮಂದರು ಹೇಳ್ಕೊಂಡು ಓಡಾಡ್ತಾ ಇದ್ರು. ಯಾವ ಕಾಂಪ್ಲೆಕ್ಸು ಅವರನ್ನು ಕಾಡಲಿಲ್ಲ. ಅವನು ಹೇಳಿದ ಅಂತೆ, ಭ್ರಾತಃ ತಮ್ಮ ಈಶ ಕೃತಪಾಶಃ, ದೇವರು ಒಂದು ದೊಡ್ಡ ಹಗ್ಗವನ್ನು ಇಟ್ಟಿದ್ದಾನೆ, ಅದಕ್ಕೆ ಸ್ನೇಹ ಅಂತ ಹೆಸರು. ಆ ಸ್ನೇಹವೆಂಬ ಹಗ್ಗವನ್ನು ಹರಿದುಕೊಳ್ಳೋದು ಸುಲಭವೇ ಇಲ್ಲ. ಸುರಾಣಾಮಪಿ ಯೋಗಿನಾಂ, ಸ್ವಯಂ ದೇವತೆಗಳಿಗೂ ಕೂಡ ಅದನ್ನು ಹರ್ಕೊಳ್ಳಿಕ್ಕಾಗಲ್ಲ. ಅಸ್ಮಾತ್ ಸ್ವಪ್ರತಿಕಲ್ಪೋಯಂ ಯತ್ಕೃತಂ ಜ್ಞಾನಸತ್ತಮೈ ಮೈತ್ರ್ಯರ್ಪಿತ ಫಲಾವಾಪಿ ನ ನಿವರ್ತೇತ ಕರ್ಹಿಚಿತ್. ನನ್ನಲ್ಲಿ ನಿನಗೆ ಉತ್ಕಟವಾದ ಸ್ನೇಹ ಇದೆ, ಆದರೆ ನನ್ನಿಂದ ಏನು ಪ್ರಯೋಜನ ಆಯ್ತು ಹೇಳಿ ನಿನಗೆ? ನನ್ನಿಂದ ನಿನಗೆ ಅಪಕಾರ ಆಯ್ತಷ್ಟೇ ವಿನಃ ಓ ಗೆಳೆಯ ನಂದ, ನನ್ನಿಂದ ಒಂದೇ ಒಂದು ಉಪಕಾರ ನಿನಗೆ ಆಗಲಿಲ್ಲ.
ನಿನ್ನಲ್ಲಿ ಹುಟ್ಟಿದ ಮಗಳನ್ನು ನಾನು ತೆಗೆದುಕೊಂಡು ಬಂದೆ. ಕಂಸನಿಂದ ತಪ್ಪಿಸಿಕೊಂಡು ಅವಳು ನನ್ನ ಜೊತೆಗೇ ಇದ್ದುಬಿಟ್ಲು. ಏಕಾನಂಗ ಅಂತ ಜನರಿಗೆ ಕಂಡದ್ದು ಹೇಗೆ ಅಂತಂದರೆ, ಕಂಸ ಅಪ್ಪಳಿಸಿದ, ಆ ಮಗು ಹಾರಿ ಹೋಗಿ ದುರ್ಗೆಯಾಗಿ ನಿನ್ನನ್ನು ಕೊಲ್ಲುವವ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳಿ ಕಣ್ಮರೆಯಾಯಿತು ಅಂತಷ್ಟೇ. ಮುಂದಿನ ಕಥೆ ತಿಳ್ಕೊಳ್ಬೇಕು ನಾವು. ಯಾರಿಗೂ ಕಾಣದಂತೆ ವಸುದೇವ ದೇವಕಿಯರ ಜೊತೆಗೇ ಬೆಳೆದಂತೆ ಅವಳು. ಏಕಾನಂಗ ಅಂತ ಅವಳ ಹೆಸರು, ಕೃಷ್ಣರಾಮರ ತಂಗಿ. ನಿನಗೆ ಮಗು ಹುಟ್ಟಿತು, ಅದನ್ನು ನಾನು ತಂದೆ, ನನ್ನ ಜೊತೆಗೆ ಇದ್ದುಬಿಟ್ಲು ಅವಳು. ನಿನಗೆ ಒಂದು ಮಗುವನ್ನು ನಾನು ಕೊಟ್ಟೆ, ನನ್ನ ಮಗುವನ್ನು ನಿನಗೆ ಕೊಟ್ಟೆ, ಅವನು 13 ವರ್ಷ ಆದ ಕೂಡಲೇ ನನ್ನ ಜೊತೆಗೆ ಬಂದುಬಿಟ್ಟ. ನಿನಗೆ ಅವನನ್ನು ನೆನೆಸಿ ಕೊರಗೋದೆ. ನಮ್ಮಿಂದ ಯಾವ ಉಪಕಾರವೂ ನಿನಗಿಲ್ಲ, ಆದರೂ ಕೂಡ ಇಷ್ಟು ಪ್ರೀತಿ ಇಟ್ಕೊಂಡಿದೆಯಲ್ಲ, ಹೇಗದು? ದೇವರ ಸಂಕಲ್ಪ ಅಷ್ಟೇ. ನಂದನು ವಸುದೇವನನ್ನು ಪ್ರೀತಿಸಬೇಕು, ಈ ಸಂಕಲ್ಪ ಅಷ್ಟೇ. ಇಲ್ಲ ಅಂದರೆ ಪ್ರೀತಿಗೆ ಕಾರಣ ಉಂಟಾ? ನಾನು ಇವನನ್ನು ಪ್ರೀತಿ ಮಾಡುತ್ತೇನೆ ಯಾಕೆ ಅಂತಂದರೆ ಈ ಕಾರಣ ಇರುವುದರಿಂದ, ಯಾರಾದರೂ ಹೇಳ್ತಾರೆ? ಯಾರೂ ಹೇಳೋಲ್ಲ. ನಾವು ನಿಮ್ಮನ್ನು ಯಾಕೆ ಪ್ರೀತಿಸುತ್ತೇವೆ ಗೊತ್ತಿಲ್ಲ. ಯಾರು ನಿಮ್ಮನ್ನು ಪ್ರೀತಿಸುವಂತೆ ಮಾಡ್ತಾರೆ, ಅವರನ್ನು ದ್ವೇಷಿಸುವಂತೆ ಮಾಡ್ತಾರೆ, ಯಾರಿಗೆ ಗೊತ್ತು? ದೇವರು ಮಾಡಿಸಬೇಕು ಅಷ್ಟೆ. ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದೇ ದೇವರ ಸಂಕಲ್ಪದಿಂದ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಇಲ್ಲಾಂದರೆ ನಮ್ಮನ್ನು ನಾವು ಯಾಕೆ ಅಷ್ಟು ಪ್ರೀತಿಸಿಕೊಳ್ಳಬೇಕು? ಜಗತ್ತಿನ ಎಲ್ಲರಿಗಿಂತ ನಮ್ಮನ್ನು ನಾವು ಪ್ರೀತಿಸ್ಕೋತೇವಲ್ವ. ಈ ಪಾಶ್ಚಾತ್ಯರಿಗೆ ತಲೆ ಸಮ ಇಲ್ಲ. ಅವರು ಹೇಳ್ತಾರೆ ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್ ಅಂತ. ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್ ಅನಿಮಲ್. ಯಾರಲ್ಲ ಅಂತ ಹೇಳಿದ್ದು, ಅನಿಮಲ್ ಆಲ್ಸೋ. ಪ್ರಾಣಿಗಳು ಸೆಲ್ಫ್ ಸೆಂಟರ್ಡೇ, ತಮ್ಮನ್ನು ತಾವು ಪ್ರೀತಿಸಿಕೊಳ್ತವೆ. ಹೀಗಾಗಿ ದೇವರ ಸಂಕಲ್ಪದಿಂದ ಮಾತ್ರ ನಾವು ಒಬ್ಬರನ್ನು ಪ್ರೀತಿಸ್ತೇವೆ. ನಂದ, ನಾನು ನಿನಗೆ ಯಾವ ಉಪಕಾರವನ್ನು ಮಾಡಿಲ್ಲ, ಇಂಟೆನ್ಷನ್ ಇಲ್ಲದಿದ್ದರೂ ನನ್ನಿಂದ ನಿನಗೆ ಅಪಕಾರ ಆಗಿದೆ. ಇಷ್ಟು ಅಪಕಾರ ಆದರೂ ನನ್ನನ್ನು ಪ್ರೀತಿಸ್ತಾ ಇದೆಯಲ್ಲ, ಹೇಗೆ? ಬೇರೆ ಯಾರಿಗಾದರೂ ಆಗಿದ್ದಿದ್ರೆ ಈ ತರಹ ಆಗ್ತಾ ಇತ್ತ? ಮೋಸ ಮಾಡಿ ನಮ್ಮ ಮಗುವನ್ನು ತಂದು ಅವನ ಹತ್ರ ಇಟ್ಟು ಅವನ ಮಗುವನ್ನು ನಾವೆತ್ಕೊಂಡು ಹೋಗಿ ಅದನ್ನು ಬಲಿಪೀಠದ ಮುಂದೆ ಇಟ್ಟರೆ ಯಾರಾದರೂ ಅದನ್ನು ಒಪ್ತಾರ? ಇದೆಲ್ಲ ನಮಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಕೃಷ್ಣಾವತಾರದಲ್ಲಿ ನಡೆದ ಈ ಘಟನೆ, ಆ ನಂದ ಇದೊಂದೇ ಸಾಕು. ನಂದ ಲೋಕಾತೀತ ವ್ಯಕ್ತಿ. ನಮ್ಮ ತರಹ ಇದ್ದಿದ್ರೆ ಆಗ್ತಿರ್ತಿತ್ತ? ಅದನ್ನು ಹೇಳ್ತಾನೆ, ಪ್ರಾಗಕಲ್ಪಾಸ್ತು ಕುಶಲಂ ಭ್ರಾತರ್ವೋ ನಾಚರೇಮಹಿ ಅಧುನಾ ಶ್ರೀಮದಾಂಧಾಕ್ಷ ನ ಪಶ್ಯಾಮ ಪುರಸ್ಸತಃ. ನಂದ, ನಿನ್ನ ಹತ್ರ ನಾನು ನಿವೇದನೆ ಮಾಡಿಕೊಳ್ಬೇಕು. ಈ ಮೊದಲು ನಿಮಗೆ ಯಾವ ಉಪಕಾರವನ್ನು ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮ ಕೈನಲ್ಲಿ ಆಗ್ತಾ ಇರಲಿಲ್ಲ ಉಪಕಾರ ಮಾಡಲಿಕ್ಕೆ. ನಾವು ಕಂಸನ ಬಂಧನದಲ್ಲಿ ಇದ್ದೆವು. ಹತ್ತಿರ ಇದ್ದಾಗ ಕಂಸನ ಸೆರೆಮನೆಯಲ್ಲಿದ್ದೆವು, ನಿಮಗೆ ಉಪಕಾರ ಮಾಡಲಿಕ್ಕಾಗಲಿಲ್ಲ. ಈಗ ದೂರ ಇದ್ದೇವೆ, ಮಾಡ್ಬೋದಲ್ಲ ಅಂದರೆ ಏನು ಮಾಡೋದು? ದುಡ್ಡಿನ ದರ್ಪ ನಮಗಿದೆ, ಹೀಗಾಗಿ ನಿಮಗೆ ಮಾಡಲಿಕ್ಕಾಗ್ತಾ ಇಲ್ಲ. ವಸುದೇವನ ಮಾತು. ಅಧುನಾ ಶ್ರೀಮದಾಂಧಾಕ್ಷಾ ನ ಪಶ್ಯಾಮ ಪುರಸ್ಸತಃ ಮಾ ರಾಜ್ಯಶ್ರೀರಭೂತ್ಪುಂತಃ ಶ್ರೇಯಸ್ಕಾಮಸ್ಯ ಮಾನದ ಸ್ವಜನಾನ್ ಭ್ರಾತೃಬಂಧೂನ್ವ ನ ಪಶ್ಯತಿ ಯಯಾಂಧದೃಕ್. ದೇವರು ನಮ್ಮನ್ನು ರಾಜರನ್ನಾಗಿ ಮಾತ್ರ ಮಾಡಬಾರದು. ರಾಜರಾದರೆ ಅಕ್ಕಪಕ್ಕದವರನ್ನು ಸಂದೇಹದಿಂದ ಕಾಣುವಂತಹ ಬುದ್ಧಿ ಬಂದುಬಿಡುತ್ತೆ. ನಾವು ರಾಜರಾದೆವು. ನಂದ ದೊಡ್ಡ ಮಹಲಿನಲ್ಲಿ ಕುಳಿತ ಹಾಗೆ ನಮ್ಮ ಸುತ್ತಮುತ್ತಲಿನವರನ್ನು ಅನುಮಾನದಿಂದ ನೋಡಲಿಕ್ಕೆ ಶುರು ಮಾಡಿದೆವು. ಯಾರನ್ನೂ ನಂಬಲಿಕ್ಕಾಗ್ತಾ ಇಲ್ಲ. ಪ್ರೀತಿಸಿದವರನ್ನು ರಕ್ಷಿಸಲಿಕ್ಕಾಗ್ತಾ ಇಲ್ಲ, ಪ್ರೀತಿಸದವರನ್ನು ದೂರ ಓಡಿಸ್ಲಿಕ್ಕಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಭೀಕರವಾದ ಬಂಧನ ನಮಗಿದೆ.
ನಿಮಗೊಂದು ವಿಚಿತ್ರ ಸಂಗತಿಯನ್ನು ಹೇಳಬೇಕು. ವಿಶೇಷತಃ ನನಗೆ ಅದು ನೆನಪಿಸ್ಕೊಂಡಾಗೆಲ್ಲ ದುಃಖ ಆಗತ್ತೆ. ಒಬ್ಬ ಪ್ರಚಂಡ ಪ್ರಜ್ಞಾವಂತ ಇದ್ದ. ಅವನು ಈ ಇಂದೋರ್ ಗೊತ್ತಿದೆಯಲ್ಲ, ಇಂದೋರ್ ಸಂಸ್ಥಾನದಲ್ಲಿ ಅವನೊಬ್ಬ ಇದ್ದ, ಪ್ರಚಂಡ ಪ್ರಜ್ಞಾವಂತ. ಈ ಸರ್ವೆ ಆಫೀಸ್ಗಳಲ್ಲೆಲ್ಲ ಸರ್ವೆ ಮಾಡಲಿಕ್ಕೆ ಇರ್ತಾರವರು. ಇಷ್ಟು ಹಿಮಾಲಯ ಪರ್ವತ ಇಷ್ಟೆತ್ತರ ಇದೆ, ಭಾರತ ಇಷ್ಟು ಅಗಲ ಇದೆ ಅಂತೆಲ್ಲ ಹೇಳ್ತಾರಲ್ಲ. ಏನು ಟೇಪ್ ಹಿಡ್ಕೊಂಡು ಅಳತೆ ಮಾಡಿರ್ತಾರೆ. ಲೆಕ್ಕಾಚಾರದ ಮೂಲಕವೇ ಆ ತರಹದ ಅಂಶಗಳನ್ನೆಲ್ಲ ಕಂಡುಹಿಡಿಬೇಕು ಅವರು. ಗಣಿತದ ಮೂಲಕ ಕಂಡುಹಿಡಿಬೇಕು. ಈ ಬೆಳಕು ಇಲ್ಲಿ ತಲುಪಬೇಕಾದ್ರೆ ಉದಯದ ಅವಧಿ ಎಷ್ಟು, ಈ ಉದಯದ ಅವಧಿ ಆ ಬೆಳಕು ಇಲ್ಲಿ ತರಬೇಕಾದ್ರೆ ಯಾವ ಟೈಮ್ ಆಗುತ್ತೆ, ಪ್ರಥಮ ಕಿರಣ ಸ್ಪರ್ಶ ಯಾವಾಗ, ಅದರಿಂದಾಗಿ ಪರ್ವತದ ಉದ್ದ ಎಷ್ಟು ಅಂತ ಹಾಗೆ ಲೆಕ್ಕ ಹಾಕೋದು. ಮ್ಯಾಥಮೆಟಿಕಲ್ ಸರ್ವೆ ಅದು. ಆ ತರಹ ಪ್ರಚಂಡ ಪ್ರಜ್ಞಾವಂತ ಇದ್ದ ಅವನು ಯಾವಾಗಲೂ ಆಕಾಶ ನೋಡ್ತಾ ಇದ್ದ. ಇವರೆಲ್ಲ ಬ್ರಿಟಿಷರೆಲ್ಲ ಅವನಿಂದ ಬಹಳ ನೆರವನ್ನು ಪಡಿತಾ ಇದ್ದರು. ಯಾವಾಗಲೂ ಆಕಾಶ ನೋಡ್ತಾ ಇದ್ದ. ಈ ರಾಜ್ಯದವರು ಇವನು ಏನೋ ಪಿತೂರಿ ಮಾಡ್ತಾ ಇದ್ದಾನೆ ಅಂತೇಳಿ ಅವನು ಕೊಂದಾಕ್ಬಿಟ್ರು. ಅವನು ಕೇವಲ ಅವನಿಗೆ 40 ವಯಸ್ಸು ರೀ, 40 ವಯಸ್ಸು. ಭೀಕರವಾಗಿ ಕೊಲೆಯಾಗಿ ಹೋದ. ಒಬ್ಬ ಪ್ರಚಂಡ ಪ್ರಜ್ಞಾವಂತ. ಅವನಿದ್ದಿದ್ರೆ ದೇಶದ ಚಿಂತನಾ ಸರಣಿಗಳು, ಮ್ಯಾಥಮೆಟಿಕಲ್ ಈಕ್ವೇಷನ್ಸು, ಇನ್ವೆನ್ಷನ್ಸ್ ಎಲ್ಲ ಏನೇನಾಗ್ತಾ ಇತ್ತು, ಅವನನ್ನು ಅನ್ಯಾಯವಾಗಿ ಕೊಂದುಬಿಟ್ರು. ಅದರಿಂದಾಗಿ ರಾಜ್ಯ ಅನ್ನೋದು ಬಂದರೆ ಸುತ್ತಮುತ್ತಲಿನವರನ್ನು ನಾವು ಅನುಮಾನದಿಂದ ನೋಡಲಿಕ್ಕೆ ಶುರು ಮಾಡ್ತೇವೆ. ಜಾಸ್ತಿ ಹಣ ದಯವಿಟ್ಟು ಬರಬಾರದು. ತೀರ ಬಡತನ ಇದ್ದರೆ ಸಂಸ್ಕೃತಿಯೇ ತಲುಪೋಲ್ಲ ನಮ್ಮ ತನಕ. ತೀರ ಶ್ರೀಮಂತಿಕೆ ಇದ್ದರೆ ನಮ್ಮ ಸುತ್ತ ಬರೇ ಮುಟ್ಟಾಳರೇ ಇರ್ತಾರೆ. ಅದರಿಂದಾಗಿ ಮಧ್ಯಮ ವರ್ಗದಲ್ಲಿ ಇರೋದೇ ಅತ್ಯಂತ ಸುಖ, ಉತ್ತಮ, ಎಲ್ಲದಕ್ಕೂ ಒಳ್ಳೆಯದದು. ಅದರಿಂದ ನಾವು ರಾಜರಾಗಬಾರದಿತ್ತು ಅಂತ ನೊಂದು ನುಡಿತಾನೆ ವಸುದೇವ. ನೀನು ಎಷ್ಟು ಉಪಕಾರ ಮಾಡಿದೆ ನಂದ ನನಗೆ. ನಿನ್ನ ಈ ಅಣ್ಣನ ಬಗೆಗೆ ಉಪಕಾರ ಮಾಡಲಿಕ್ಕೆ ಅಂತ ನಿಂತು ನಿನ್ನ ಮಕ್ಕಳನ್ನು ತ್ಯಾಗ ಮಾಡಿದೆ. ನಿನಗೆ ನಾವೇನು ಮಾಡಿದೆವು? ರಾಜರು ಮಾತ್ರ ಆಗಬಾರದು, ಬಹಳ ಸಂಪತ್ತು ಮಾತ್ರ ಬರಬಾರದು, ಯಾವ ಬಂಧುಗಳನ್ನು ನಂಬಲಿಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಮಾ ರಾಜ್ಯಶ್ರೀರಭೂತ್ಪುಂಸಃ ಶ್ರೇಯಸ್ಕಾಮಸ್ಯ ಮಾನದ. ಮಾರಾಜ್ಯಶ್ರೀ ಅಭೂತ್. ಅದರಲ್ಲಿಯೂ ಜಗದಾಚೆಗಿನ ತತ್ವವನ್ನು ಕಾಣಬೇಕು, ಜಗದಾಚೆಗಿನ ತತ್ವವನ್ನು ನೋಡಬೇಕು ಅಂತ ಹಂಬಲಿಸುವವನಿಗೆ ಖಂಡಿತ ರಾಜ್ಯದ ಸಂಪತ್ತು ದೊರಕಬಾರದು ನಂದ. ನಾನೇ ಅದಕ್ಕೆ ಸಾಕ್ಷಿ. ಏವಂ ಸೌಹೃದ ಶೈಥಿಲ್ಯ ಚಿತ್ತ ಆನಕದುಂದುಭಿ ರುರೋಧ ತತ್ಕೃತಾಂ ಮೈತ್ರಿ ಸ್ಮರನ್ನಶ್ರು ವಿಲೋಚನಃ. ಹೀಗೆ ನಂದ ಆ ಕಾಲದಲ್ಲಿ ಮಾಡಿದ ಉಪಕಾರವನ್ನು ನೆನೆಯುತ್ತಾ ಕಣ್ಣೀರಿಟ್ಟ ಅಂತೆ. ನಂದಸ್ತು ಸಕ್ಷು ಪ್ರಿಯಕೃತ್ ಪ್ರೇಮ್ಣಾ ಗೋವಿಂದರಾಮಯೋ ಅದ್ಯಶ್ವ ಇತಿ ಮಾಸಾನ್ ಸ್ತ್ರೀನ್ ಯದುಭಿರ್ಮಾನಿತೋ ವಸತ್. ಆಗ ನಂದ ಆಯಿತು ನಾಳೆ ಹೊರಡ್ತೇನೆ ಅಂತ ಅಲ್ಲಿಯೇ ಉಳಿದ ಅಂತೆ. ಅದ್ಯಶ್ವೋವ ಇವತ್ತು, ಇಲ್ಲ ನಾಳೆ, ಇಲ್ಲ ನಾಳೆ ಅಂತ ಹೇಳಿ 4 ತಿಂಗಳು ಅಲ್ಲೇ ಇದ್ದುಬಿಟ್ಟಂತೆ. ಅವಾಗೆಲ್ಲ ಈ ತರಹ ಪದೇ ಪದೇ ಬಂದು ಹೋಗಿ ಮಾಡೋದೆಲ್ಲ ಇಲ್ಲ. ಹೀಗಾಗಿ ಕೃಷ್ಣನೂ ಅಲ್ಲೆಯೇ ವಾಸ ಮಾಡಿಬಿಟ್ಟ. ಅದ್ಯಶ್ವ ಇತಿ ಮಾಸಾನ್ ಸ್ತ್ರೀನ್ ಯದುಭಿ ಮಾನಿತೋ ವಸತ್. ದ್ವಾರಕೆಯಲ್ಲಿ ಕರ್ಕೊಂಡು ಹೋಗಿ 3 ತಿಂಗಳ ಕಾಲ ನಂದ ನನ್ನ ಬಿಡಲೇ ಇಲ್ಲ. ತತಃಕಾಮೈಪೂರ್ಯಮಾಣ ಸೌರಜಸ್ಸಹ ಬಾಂಧವ ಪರಾರ್ಘ್ಯಾಭರಣಕ್ಷೌಮನಾನರ್ಘ್ಯ ಪರಿಚ್ಛದೈ
ವಸುದೇವೋಗ್ರಸೇನಾಭ್ಯಾಂ ಕೃಷ್ಣಾರ್ಜುನ ಬಲಾದಿಭಿಃ ಆದಾಯ ಪಾರಿಬರಹಂ ತಂ ಯಾಪಿತೋ ಯದುಭಿರ್ಯಯೌ. ಆಮೇಲೆ ವಸುದೇವ, ಉಗ್ರಸೇನ, ಕೃಷ್ಣ, ಅರ್ಜುನ ಇದ್ದ. ಆ 3 ತಿಂಗಳ ಕಾಲ ಪಾಂಡವರು ಅಲ್ಲೇ ಇದ್ದು ಬಿಟ್ಟಿದ್ದರು. ಯಾಗ ಮುಗಿದ ಮೇಲೆ ಅಲ್ಲೇ ಇದ್ದರು. ಈ ಯಾಗ ಆಗಿದ್ದು ಕೃಷ್ಣ ಮಾಡಿದ ಯಾಗವನ್ನು ಮುಂದೆ ಕಡೆಯಲ್ಲಿ ಹೇಳ್ತಾರೆ. 102ನೇ 101ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಭಾಗವತದಲ್ಲಿ ಕ್ರಮವಾಗಿ ಕಥೆಯನ್ನು ಹೇಳಲಿಲ್ಲ. ಹೀಗೆ ಗೋಮೂತ್ರಿಕಾ ಬಂಧದಲ್ಲಿ ಕಥೆಯನ್ನು ಹೇಳಿದ್ದಾರೆ, ಪ್ರಾಚಿಲೋಮ್ಯದಲ್ಲಿ ಕಥೆಯನ್ನು ಹೇಳಿದ್ದಾರೆ, ಪ್ರಘಸದಲ್ಲಿ ಕಥೆಯನ್ನು ಹೇಳಿದ್ದಾರೆ. ಕೃಷ್ಣನೂ ಕೂಡ ಹೀಗೆ ಅಲ್ಲಿಯೇ ಇದ್ದ. ತದಾ ಗೋಪ್ಯಶ್ಚ ಗೋಪಾಶ್ಚ ಗೋವಿಂದ ಚರಣಾಂಬುಜೇ ಮನಕ್ಷಿಪ್ತಂ ಪುನರಹರ್ತುಂ ಅನೀಶಾ ಮಧುರಾಂ ಯಯುಃ. ಆಮೇಲೆ ಗೋಪಿಯರು, ಗೋಪರು ಎಲ್ಲರೂ ಕೂಡ ಕೃಷ್ಣನನ್ನು ಬಿಟ್ಟಿರಲಾರದೆ ಮನಸ್ಸನ್ನು ಅವನಲ್ಲಿಯೇ ಇಟ್ಟು ದೇಹವನ್ನು ಮಾತ್ರ ಹೊತ್ತುಕೊಂಡು ಗೋಕುಲದ ಕಡೆಗೆ ನಡೆದರು. ಗೋಕುಲ ಅಂತ ಹೇಳಿ ಒಂದು ಹಳ್ಳಿ ಅಲ್ಲವಲ್ಲ, ಅಲೆಮಾರಿ ಹಳ್ಳಿ ಎಲ್ಲಿರ್ತಾರೋ ಅದೇ ಗೋಕುಲ. ಗೋಕುಲ ಅಂದ್ರೇನು? ಹಸುಗಳ ಸಮೂಹ ಅಂತ ಅರ್ಥ. ಮತ್ತು ಅಲ್ಲಿಂದ ಹೊರಟರು. ದ್ರೋಣೋ ಭೀಷ್ಮೋಂಗರಾಜಶ್ಚ ಬಾಹ್ಲೀಕ ವಿದುರಾದಯ ಸಪುತ್ರೋ ಧೃತರಾಷ್ಟ್ರಶ್ಚ ಜಗ್ಮುಸ್ವಂ ಸ್ವಂ ನಿಕೇತನಂ. ಕೃಷ್ಣನಿಗೆ ಇಷ್ಟು ಹೊತ್ತಿಗೆ 50 ವರ್ಷ ಆಗಿತ್ತು. ಅಲ್ಲಿಯೇ ದ್ರೋಣಾಚಾರ್ಯರು, ಭೀಷ್ಮ, ದ್ರೋಣಾಚಾರ್ಯರು ಯಾವಾಗಲೂ ಆ ದ್ವಾರಕೆಯ ಹತ್ತಿರದಲ್ಲಿ ಒಂದು ಕ್ರೀಡಾಶೈಲ ಅಂತ ಕರೀತಾರೆ. ಕ್ರೀಡಾಶೈಲ ಅಂದರೆ ಹಿಲ್ ಸ್ಟೇಷನ್. ಪ್ರತಿಯೊಂದು ದೇಶಕ್ಕೆ ಒಂದು ಕ್ರೀಡಾಶೈಲ ಅಂತ ಇರುತ್ತೆ. ಇವತ್ತಿಗೂ ನಾವು ನೋಡಿದ್ದೀವಲ್ಲ, ಕರ್ನಾಟಕಕ್ಕೆ ನಂದಿ, ಆಮೇಲೆ ತಮಿಳುನಾಡಿಗೆ ಊಟಿ, ಈ ರೀತಿ ಒಂದು ಕ್ರೀಡಾಶೈಲ ಅಂತ. ಹಾಗೆ ಒಂದೊಂದು ದೇಶಕ್ಕೆ ಒಂದೊಂದಿರುತ್ತೆ. ಈ ಆಂಧ್ರ ಪ್ರದೇಶಕ್ಕೆ ಒಂದಿದೆ, ಕೇರಳಕ್ಕೆ ಒಂದಿದೆ, ಆ ಥರ ಒಂದೊಂದು ಕ್ರೀಡಾಶೈಲ ಅಂತ. ಯಾವಾಗಲೂ ದ್ರೋಣಾಚಾರ್ಯರು ಆ ಕ್ರೀಡಾಶೈಲದಲ್ಲಿ ಶಿಷ್ಯರಿಗೆ ಪಾಠ ಹೇಳ್ಕೊಡ್ತಾ ಇದ್ದರಂತೆ. ಹಾಗೆ ಕಲಿತವರಲ್ಲಿ ಒಬ್ಬ ಏಕಲವ್ಯ ಕೂಡ, ಅವನು ಪೂರ್ತಿ ಕಲಿತಿದ್ದಾನೆ. ಈಗ ಇಲ್ಲಿ ಕಥೆ ಅರ್ಧ ಹೇಳೋದು, ನಾವು ಕೇಳ್ತಾ ಇರುವ ಕಥೆ ಅರ್ಧ. ಏಕಲವ್ಯನಿಗೆ ಪೂರ್ತಿ ಪಾಠ ಹೇಳಿಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಅವನೊಬ್ಬ ದುಷ್ಟ ಅನ್ನೋದನ್ನು ಇವ್ರಿಗೆ ಗೊತ್ತಿಲ್ಲ, ಮುಚ್ಚಿಡ್ತಾರೆ. ಆಮೇಲೆ ಕನ್ನಡದ ಕವಿಗಳ ಸಹಜ ಸ್ವಭಾವ ಏನು ಅಂದರೆ, ಯಾರು ವಿಲನ್ ಇರ್ತಾರೋ ಅವನನ್ನು ಶ್ರೇಷ್ಠನನ್ನಾಗಿ ಮಾಡುವುದು. ಯಾರು ವಿಲನ್ ಇರ್ತಾರೋ ಅವರನ್ನು ಶ್ರೇಷ್ಠರನ್ನಾಗಿ ಮಾಡುವುದು. ಹೀಗಾಗಿ ನಮಗೆ ಆ ಕಥೆಗಳೇ ಗೊತ್ತಿಲ್ಲ. ಏಕಲವ್ಯ ನನಗೆ ಅವರು ಪೂರ್ತಿ ಪಾಠ ಹೇಳಿದ್ದೆ ದ್ವಾರಕೆಯ ಹತ್ತಿರ ಇರುವ ರೈವತಕ ಪರ್ವತದಲ್ಲಿ. ದ್ರೋಣಾಚಾರ್ಯರು ಬಂದು ಹೋಗಿ ಮಾಡ್ತಾಯಿದ್ರು. ಅದರಿಂದ ದ್ರೋಣ, ಭೀಷ್ಮ, ಅಂಗರಾಜ, ಬಾಹ್ಲೀಕ, ವಿದುರ, ದುರ್ಯೋಧನ, ಧೃತರಾಷ್ಟ್ರ ಮೊದಲಾದವರೆಲ್ಲ ಕೃಷ್ಣನಿಂದ ಬೀಳ್ಕೊಂಡು ದ್ವಾರಕೆಯಲ್ಲಿ ಸುಖವಾಗಿ ವಾಸ ಮಾಡಿ ಕೃಷ್ಣನಿಂದ ಬೀಳ್ಕೊಂಡು ಹೊರಟ್ರಂತೆ ಅವರು ತಮ್ಮ ಊರಿಗೆ. ಅನ್ಯೇತ ತರವರಾಜಾನೋ ದೇವಯಾತ್ರಾರ್ಥಮಾಗತಾ ಗತೆ ಮಾಸತ್ರಯೇ ಭೂಯ ಸ್ವಾನೇವ ವಿಷಯಾನ್ಯಯು. ಬೇರೆ ರಾಜರೆಲ್ಲ 3 ತಿಂಗಳ ಕಾಲ ದ್ವಾರಕೆಯಲ್ಲೇ ಇದ್ರಂತೆ. ಜರಾಸಂಧ ಮೊದಲಾದವರನ್ನು ಬಿಟ್ಟು 4 ಜನ ಯಾವತ್ತೂ ಬರ್ತಾ ಇರಲಿಲ್ಲ. ಜರಾಸಂಧ, ಶಿಶುಪಾಲ, ಮಾಗಧ, ಸಾಲ್ವ ಅಥವಾ ರುಗ್ಮಿ, ಇಷ್ಟು ಜನ ಯಾವತ್ತೂ ಬರ್ತಾ ಇರಲಿಲ್ಲ. ಅವರು ಬಿಟ್ಟು ಉಳಿದ ಎಲ್ಲರೂ ಕೂಡ ಆ ಕಾಲದಲ್ಲಿ ಶತ್ರುತ್ವವನ್ನು ಮರೆತು ಕೃಷ್ಣನಿಂದ ಬೀಳ್ಕೊಂಡು ಹೊರಟ್ರಂತೆ. ಪಾಂಡವಾಶ್ಚ ಮಹಾತ್ಮಾನಃ ಪೃಥಾ ಚ ನೃಪಸತ್ತಮ ಅನುಜ್ಞಾತಾಕ್ಯೇತವೇನ ಬಾಷ್ಪಗದ್ಗದ ಭಾಷಿಣಃ. ಪಾಂಡವರು ಮತ್ತು ಕುಂತಿ 3 ತಿಂಗಳು ಆದಮೇಲೂ ಒಂದು ಸ್ವಲ್ಪ ದಿವಸ ವಾಸ ಮಾಡಿ ಕೃಷ್ಣನಿಂದ ಬೀಳ್ಕೊಂಡು ಹೊರಟರು. ಶಕ್ರಪ್ರಸ್ಥಂ ಯಯುಸ್ಸರ್ವೇ ಸ್ವಜನೈ ಪರಿವಾರಿತಾ ಬಂಧುಷು ಪ್ರತಿಯಾತೇಷು ಕೃಷ್ಣಯ ಕೃಷ್ಣದೇವತಾ ಪರಿವಾರ್ಯ ಹೃಷಿಕೇಶಂ ಯಯುರ್ದ್ವಾರವತೀಂ ಪುರೀಂ. ಬಂಧುಗಳನ್ನು ಬೀಳ್ಕೊಡ್ಲಿಕ್ಕಾಗಿ ಕೃಷ್ಣ ಮೊದಲಾದವರೆಲ್ಲ ಎಷ್ಟು ದೂರ ಬಂದರು ಅಂದರೆ ದ್ವಾರಕೆಯನ್ನು ಬಿಟ್ಟು ಎಷ್ಟೋ ದೂರ ಬಂದುಬಿಟ್ಟಿದ್ರಂತೆ.
ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ ಬರ್ತೀವಿ, ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ ಬರ್ತೀವಿ ಅಂತ ದ್ವಾರಕೆಯನ್ನು ಬಿಟ್ಟು ಎಷ್ಟೋ ದೂರ ಬಂದವರು ಮತ್ತೆ ವಾಪಸ್ ಹೋದರು ದ್ವಾರಕೆಗೆ. ಹೀಗೆ ಈ 73ನೇ ಅಧ್ಯಾಯ ಮುಗಿದಿದೆ. ಅಥೈಕದಾತ್ಮಜೌ ಪ್ರಾಪ್ತವು ಕೃತಪಾದಾಭಿವಂದನೌ ವಸುದೇವೋಭಿನಂದ್ಯಾ ಪ್ರೀತ್ಯ ಸಂಕರ್ಷಣಾಚ್ಯುತವು. ಆಮೇಲೆ ಒಂದು ಸರ್ತಿ, ಯಾವಾಗಲೂ ಒಮ್ಮೆ, ಇದು ವಸ್ತುತಃ ಇದು ಆಗಿದ್ದು ಸುಮಾರು ನರಕಾಸುರನ ವಧೆ ಆಗಿ 16,100 ಮಂದಿ 108 ಮಂದಿಯನ್ನು ಮದುವೆ ಆದ ಮೇಲೆ ಆಗಿದ್ದಿದು. ಆದರೆ ಭಾಗವತದಲ್ಲಿ ಹೇಳ್ತಾ ಇರೋದು ಈಗ. ರಾಮ ಮತ್ತು ಕೃಷ್ಣ ಬಂದು ನಮಸ್ಕಾರ ಮಾಡಿದರಂತೆ. ಮುನೀನಾಂ ವದತಾಂ ಶ್ರುತ್ವ ಪುತ್ರಯೋರ್ಧಾಮ ಸೂಚಕಂ ತದ್ವೀರ್ಯಜಾತ ವಿಸೃಂಭ ಪರಿಶ್ವಜ್ಯಾಭ್ಯಭಾಚತ. ವಸುದೇವ ಕೃಷ್ಣರಾಮರಿಗೆ ಹರಕೆಗಳಮ್ಮ ಕೊಟ್ಟು ಆಶೀರ್ವಾದ ಮಾಡಿ ಅವರು ಕಾಲಿಗೆ ಬಿದ್ದಾಗ ಹೇಳಿದನಂತೆ, ಋಷಿಗಳೆಲ್ಲ ನಿಮ್ಮ ಬಗ್ಗೆ ಬಹಳ ಹೇಳ್ತಾರೆ, ನೀನು ನಾರಾಯಣ ಅಂತೆ, ನೀನು ಶೇಷ ಅಂತೆ, ನಂದೊಂದು ಮಾತು ನಡೆಸ್ಕೊಡ್ಬೇಕು ಅಂತಂದ. ಕೃಷ್ಣ ಕೃಷ್ಣ ಮಹಾಯೋಗಿನ್ ಸಂಕರ್ಷಣ ಸನಾತನ ಜಾನೇ ವಾಮಸ್ಯ ಯತ್ ಸಾಕ್ಷಾತ್ ಪ್ರಧಾನ ಪುರುಷೌ ಪರೌ. ಅವಾಗವಾಗ ನನಗೂ ಕೂಡ ನಿಮ್ಮ ಸ್ವರೂಪದ ಬಗ್ಗೆ ಅರಿವು ಮೂಡ್ತಾ ಇರುತ್ತೆ. ಯತ್ರ ಏನ ಯತೋ ಯಸ್ಯ ಯಸ್ಮೈ ಯದ್ಯಥಾತ್ ಯದಾ ಸ್ಯಾದಿದಂ ಭಗವಾನ್ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರ. ಈ ಶ್ಲೋಕ ಮೇಲುನೋಟಕ್ಕೆ ಅನುವಾದ ಮಾಡ್ತೇನೆ, ವಸುದೇವ ಹೇಳಿದ್ದು. ಆಮೇಲೆ ಇದರ ಒಳಗಡೆ ಹೋಗೋಣ. ಎಲ್ಲಿ, ಯಾರಿಂದ, ಏಕಾಗಿ, ಯಾರಿಗೆ, ಯಾರಿಗಾಗಿ, ಹೇಗೆ ಹೇಗೆ, ಯಾವಾಗ ಏನೆಲ್ಲ ಆಯಿತೋ ಅದೆಲ್ಲ ನೀವು ಅಂತ ನನಗೆ ಗೊತ್ತಿದೆ. ಇದು ಶ್ಲೋಕ. ಸ್ವಲ್ಪ ನಾವು ಒಳಗಡೆ ಹೋದರೆ, ಯತ್ರ ಏನ ಯತೋ ಯಸ್ಯ ಯಸ್ಮೈ ಯದ್ಯಥಾ ಯದಾ ಸ್ಯಾದಿದಂ ಭಗವಾನ್ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರ. ಯತ್ರ, ನಾವೆಲ್ಲಿದ್ದೇವೆ? ಭೂಮಿ ಮೇಲಿದ್ದೇವೆ. ಭೂಮಿ ಎಲ್ಲುಂಟು? ಬ್ರಹ್ಮಾಂಡದಲ್ಲಿ ಒಂದು ಭಾಗ ಭೂಮಿ. ಬ್ರಹ್ಮಾಂಡ ಎಲ್ಲುಂಟು? ಓಹ್, ಅಬ್ಸಲ್ಯೂಟ್ ಸ್ಪೇಸಿನಲ್ಲಿ ಒಂದು ಪುಟ್ಟ ಚುಕ್ಕಿ ಭೂಮಿ ಅಂದರೆ. ಅದರಲ್ಲಿ ನಾವು ಆ ಒಂದು ಪರಿಮಾಣಕ್ಕೆ ನಮ್ಮನ್ನು ನೋಡಿಕೊಂಡ್ರೆ ನಾವು ಪರಮಾಣುವೂ ಅಲ್ಲ. ಈ ತರಹದ ಒಂದು ಸಾಪೇಕ್ಷ ರಿಲೇಟಿವಿಟಿ ನಮ್ಮಲ್ಲಿದೆ. ನಾನು, ನನ್ನ ಕಾಲ, ನನ್ನ ಕಾಲಕ್ಕೆ ನಾನಿದನ್ನು ಗುರುತಿಸ್ತೇನೆ. ಓ, ಇದು ಚಳಿಗಾಲ, ಇದು ಮಳೆಗಾಲ. ಇದು ಯಾಕೆ? ಹೊರಗಡೆ ಮತ್ತು ನನ್ನ ಒಳಗಡೆ ಆಗತಕ್ಕಂತಹ ಪರಿಣಾಮಗಳ ಮೇಲೆ ಕಾಲವನ್ನು ನಾನು ಗುರುತಿಸೋದು. ಬಿಸಿಲು ಜೋರಾಗಿದೆ, ಬೇಸಿಗೆ ಕಾಲ. ಮಳೆ ಬಂದಿದೆ, ಓ ಇದು ಮಳೆಗಾಲ. ಮಳೆಯನ್ನು ಅನುಭವಿಸ್ತಾ ಇರೋದು ನಾನು, ಹೊರಗಡೆ ಮತ್ತು ಒಳಗಡೆ. ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಕಾಂಬಿನೇಷನ್ನೊಂದಿಗೆ ದೇಶದ ಚಿಂತನೆ ಮತ್ತು ಕಾಲದ ಚಿಂತನೆ. ಯತ್ರ ಅಂದರು. ಸರಿ, ಎಲ್ಲಿ ಈ ಪ್ರಪಂಚದ ನಿರ್ಮಾಣ ಆಗಿದೆ, ಆ ಪ್ರಪಂಚದ ಮೂಲಭೂತವಾದ ವಸ್ತು ಯಾವುದು? ದೇವರೇ ಈ ವಸ್ತುವನ್ನು ಬಳಸದೆ ಸೃಷ್ಟಿ ಮಾಡಬಲ್ಲ. ಇವಾಗ ಮಡಿಕೆ ಮಾಡಬೇಕು ಅಂದರೆ ಮಣ್ಣು ಬೇಕು. ಹಾಗೆ ಪ್ರಪಂಚ ಮಾಡಬೇಕು ದೇವರಿಗೆ ಅಂದರೆ ಪ್ರಕೃತಿ ಬೇಕಾ? ಬೇಡ. ಅದನ್ನು ವೇದ ಹೇಳುತ್ತೆ, ಕಿಂ ಸ್ವಿದಾಸೀದಧಿಷ್ಠಾನಮಾರಂಭಣಂ ಅಂತ. ಆರಂಭಣ ಅಂತಂದರೆ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ದೇವರಿಗೆ ಉಪಾದಾನ ಕಾರಣ ಬೇಡ. ಆದರೂ ಕೂಡ ಇದನ್ನು ಬಳಸಿ ಮಾಡ್ತಾ ಇದ್ದೇನೆ, ಅದು ಅವನ ಸಂಕಲ್ಪ ಅಷ್ಟೆ. ಏನ ಅಂದರು. ಸರಿ, ಈ ಪ್ರಪಂಚದ ಸೃಷ್ಟಿ ಯಾರಿಗಾಗಿ? ಸ್ಥಿತಿ ಯಾರಿಗಾಗಿ? ಪ್ರಳಯ ಯಾರಿಗಾಗಿ? ಜೀವನಿಗಾಗಿ. ಹೀಗಾಗಿ ಯಸ್ಮೈ ಅಂದರು. ಇವನಿಗಾಗಿ ಇದೆಲ್ಲವೂ ಇದೆ, ಜೀವನಿಗಾಗಿ ಇದು ಎಲ್ಲವೂ ಇದೆ. ಯಾಕೆಂದರೆ ಪ್ರಜ್ಞಾವಂತ ಅಂತ ಹೇಳಿದರೆ ಅವನು
ಇದರ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಈಡೇರಿಸೋದರಲ್ಲಿ ಹೋಗ್ತಾನೆ. ಯಾರಿಗೆ ಪ್ರಜ್ಞೆ ಇರಲ್ಲ, ಇವಾಗ ಹುಲಿ, ಸಿಂಹ, ಕರಡಿ, ಚಿರತೆ, ಸೊಳ್ಳೆ, ಇದು ಯಾವುದಕ್ಕೂ ಕೂಡ ಬ್ರಹ್ಮಾಂಡದ ಉದ್ದೇಶ ಇದು, ಅದಕ್ಕೆ ನಾನು ಇದಕ್ಕಾಗಿ ಈ ರೀತಿ ನನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಕಲ್ಪನೆಯೇ ಇರಲ್ಲ. ಹೀಗೆ ಪ್ರಜ್ಞಾವಂತರಿಗಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಇವರು. ಸರಿ, ಈ ಪ್ರಪಂಚ ಅವ್ರ ಪಾಲಿಗೆ ಹೇಗೆ? ಯದ್ ಯಥಾ ಯದಾ ಅಂದ ಅವನು. ಈ ಪ್ರಪಂಚ ಯಾರ್ಯಾರಿಗೆ ಹೇಗೆ ಹೇಗೆ ತೋರಬೇಕೋ ಅವರಿಗೆ ಹಾಗೆ ಹಾಗೆ ತೋರ್ತದೆ. ಈ ಪ್ರಪಂಚದಿಂದ ಯಾರು ಯಾರು ಯಾವ ಯಾವ ಸಾಧನೆಗಳನ್ನು ಮಾಡಬೇಕೋ ಆಯಾ ಸಾಧನೆಗಳನ್ನು ಮಾಡ್ತಾರೆ. ಇದೆಲ್ಲವೂ ಹೀಗಿದೆ ಅಂದರೆ ಈ ಪ್ರಕೃತಿಗೆ ಒಂದು ಉದ್ದೇಶ ಇರಬೇಕು ಅಂತಾದರೆ, ಪ್ರಕೃತಿಯ ಉದ್ದೇಶವನ್ನು ಮ್ಯಾಚ್ ಮಾಡಿ ಒಬ್ಬ ಜ್ಞಾನಿ ನಡಿಬೇಕು ಅಂತಾದರೆ, ಇದು ಪ್ರಕೃತಿಯ ಉದ್ದೇಶ. ನಮ್ಮ ದೇಹದ ನಿರ್ಮಾಣ ಈ ಕಾರಣಕ್ಕಾಗಿ ಆಗಿದೆ, ನಮ್ಮ ಪ್ರಜ್ಞೆಯ ನಿರ್ಮಾಣ ಈ ಕಾರಣಕ್ಕಾಗಿ ಆಗ್ತಾ ಇದೆ, ಈ ಪ್ರಜ್ಞೆ ಇರೋದರಿಂದಾಗಿ ಇದು ಇದೆ, ಈ ವಸ್ತು ಇದೆ ಅದರಿಂದಾಗಿ ಇದನ್ನು ಹೀಗೆ ಉಪಯೋಗಿಸಬೇಕು ಅನ್ನುವ ಪ್ರಜ್ಞೆ, ಈ ತರಹದ ಮೂಲಭೂತ ಉದ್ದೇಶಗಳಿಂದ ಒಂದು ಪ್ರಪಂಚ ಸೃಷ್ಟಿಯಾಗಿದ್ದು ಅಂತಂದರೆ ಅದು ದೇವರಿಂದ, ಅಂದರೆ ನಿನ್ನಿಂದ. ಅಂತಹ ಹಿರಿದಾದ ವ್ಯಕ್ತಿ ನನಗೆ ಅಂತ ಅನ್ನಿಸಿದೆ ಅಂತಾನೆ. ವಸ್ತುತಃ ಇದರ ಡೆಪ್ತ್ ಇನ್ನೂ ಇದೆ, ವಸುದೇವನ ಮಾತಿನ ಡೆಪ್ತ್ ಇನ್ನೂ ಇದೆ. ಏತನ್ನಾನಾವಿಧಂ ವಿಶ್ವಂ ಆತ್ಮಸೃಷ್ಟಮಧೋಕ್ಷಜ ಆತ್ಮನಾನುಪ್ರವಿಶ್ಯಾತ್ಮನ್ ಪ್ರಾಣಾನ್ ಜೀವೋ ಬಿಭರ್ಷ್ಯಜಃ. ಈ ರೀತಿ ಪ್ರಕೃತಿಯಲ್ಲಿ ಒಂದು ಉದ್ದೇಶ ಇದೆ, ಪ್ರಕೃತಿಗೆ ಒಂದು ವಿಧಾನ ಇದೆ, ಅದರದ್ದೇ ಆದ ಒಂದು ಟೆಕ್ನಿಕ್ ಇದೆ ಪ್ರಕೃತಿಯಲ್ಲಿ. ತಪ್ಪು ಮಾಡಿದರೆ ಒಂದು ಶಿಕ್ಷೆ, ಈ ತಪ್ಪು ಮಾಡಿದರೆ ಈ ಶಿಕ್ಷೆ ಆಗಬೇಕು, ಅದಕ್ಕೊಂದು ಕಾಲದ ಮಿತಿ ಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿಯ ಸ್ವಯಂ ಅಪೂರ್ಣ. ಇವಾಗ ಒಟ್ಟಾವಿಯೋ ಕೊಟ್ರೊಚ್ಚಿ ಇದ್ದ, ಅವನಿಂದಾಗಿ ಭೀಕರವಾದ ಭೋಪಾಲ್ ವಿಷಾನಿಲ ದುರಂತ ಆಯಿತು. ನಮ್ಮ ಮನುಷ್ಯರ ಕೋರ್ಟು ಅವನಿಗೆ ಏನು ಮಾಡಲೇ ಇಲ್ಲ, ಅವನು ಸತ್ತ, ಅವನಿಗೆ ಶಿಕ್ಷೆ ಆಗಲ್ಲ ಅಂತೀರ? ಅವನ ತಪ್ಪಿಗೆ ಶಿಕ್ಷೆ ಆಗಲ್ಲ ಅಂತೀರ? ಆಗತ್ತೆ. ಆಗಲ್ಲ ಅಂತ ನಿಮ್ಮ ವಾದ ಆದರೆ ಪ್ರಕೃತಿ ಅಪೂರ್ಣ ಅಂತ ಆಯ್ತಲ್ಲ. ಒಬ್ಬ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ. ಈ ತರಹದ ಪ್ರಕೃತಿಯ ಉದ್ದೇಶ, ಪ್ರಕೃತಿಯ ಹಿನ್ನೆಲೆ, ಆ ವಸ್ತುವಿನ ಉಪಯೋಗ, ಜಡ ಹಾಗೂ ಜೀವಗಳ ಜೋಡಿಕೆ, ಯಾವುದು ಜಡ ಹಾಗೂ ಜೀವದ ಜೋಡು ಇದೆ ಅದನ್ನೇ ಹುಟ್ಟತ್ತೆ ಅನ್ನೋದು. ನಮ್ಮನೊಂದು ಮಡಿಕೆ ಹುಟ್ಟಿದೆ ಮಾರಾಯ ಅಂತ ಯಾರು ಹೇಳೋಲ್ಲ. ಏಕೆಂದರೆ ಜೀವ ಜಡಗಳ ಜೋಡಿ ಮಾತ್ರ ಸೃಷ್ಟಿ ಅಂತ, ಹುಟ್ಟಿತು ಅಂತ. ಈ ತರಹ ಇಡೀ ಪ್ರಪಂಚದ ನಿಯಮಗಳ ಆಚೆ ಏನು ಉದ್ದೇಶ ಇದೆ, ಈ ಉದ್ದೇಶ ಇದೆ, ಈ ಉದ್ದೇಶ ಸರ್ವೈವ್ ಆಗಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಅಂತ ನನಗೆ ಗೊತ್ತಿದೆ. ಅಂತಹ ನಿನಗೆ ನನ್ನದೊಂದು ಬೇಡಿಕೆ ಇದೆ ಅಂತಾನೆ. ಇನ್ನು ಕೃಷ್ಣನ ಬಗ್ಗೆ ಬಹಳ ಹೇಳ್ತಾನೆ. ಅದು ಸೃಷ್ಟಿಯ ಮೂಲ ಉದ್ದೇಶಗಳನ್ನು ಅನನ್ಯವಾದ ರೀತಿಯಲ್ಲಿ ನಮಗೆ ಕನ್ವಿನ್ಸ್ ಮಾಡುತ್ತೆ. ನಮಗೆ ಹೀಗೊಂದು ಇರಬಹುದು ಅಂತ ಅನ್ಸೋದು, ನಮ್ಮ ಯೋಚನೆ ಹೀಗೆಲ್ಲ ಓಡೇ ಇರಲ್ಲ. ಆ ತರಹದ ವಿಚಿತ್ರವಾದ ಆಯಾಮಗಳನ್ನು ಇದು ಕೊಡುತ್ತೆ. ಅದನ್ನು ನಾವು ನಾಳೆ ಮುಂದುವರಿಸೋಣ. ಇವತ್ತಿನ ಚಿಂತನೆಯನ್ನು ಎಲ್ಲರೂ ಸೇರಿ ಕೃಷ್ಣನಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.